ಓಂ ಭಗವತೆ ಆ ವಾಸುದೇವಾಯ. ಆಯ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ 9ನೇ ಅಧ್ಯಾಯ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 9ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಸ್ವಲ್ಪ ಓದಿ ಮುಗಿಸಿದೀವಿ, ಇನ್ನೂ ಸ್ವಲ್ಪ ಇದೆ, ಅದನ್ನ ಇವತ್ತು ಕಂಪ್ಲೀಟ್ ಮಾಡೋಣ. 9ನೇ ಶ್ಲೋಕ ಹೀಗಿದೆ. 9ನೇ ಅಧ್ಯಾಯದ 1ನೇ ಶ್ಲೋಕ ಹೀಗಿದೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೆ ಶುಭಾತ್. ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ನಿನ್ನೆ ಓದಿದ್ದೀವಿ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರಲ್ಲಿ ಹೇಗೆ ಭಕ್ತಿ ಮಾಡೋದು, ಆಮೇಲೆ ಭಕ್ತಿ ಮಾಡೋದು ಮಾತ್ರ ಅಲ್ಲ, ಭಕ್ತಿಯ ಜ್ಞಾನ. ಈಗ ಯಾವ್ದಾದ್ರು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಿದ್ರೆ ಅದರ ಬಗ್ಗೆ ನಮಗೆ ಏನೋ ತಿಳಿದಿರ್ಬೇಕಲ್ಲ. ಆ ತಿಳಿದಿರ್ಲಿಕ್ಕೆ ಕಾರಣ ಆ ಒಂದು ಕ್ರಿಯೆ. ಅದೇ ರೀತಿಯಲ್ಲಿ ಭಗವಂತನನ್ನು ತಿಳಿಯುವ ಕ್ರಿಯೆಯೇ ಭಕ್ತಿ. ಆದ ಕಾರಣ ಆ ಭಕ್ತಿಗೆ ಜ್ಞಾನ ಅಂತ, ಭಕ್ತಿಗೆ ಕೂಡ ಜ್ಞಾನ ಅಂತ ಹೇಳುವಂಥದ್ದು. ಆದ್ರೆ ಈ ಜ್ಞಾನಕ್ಕೂ ನಾವು ಹೇಳಿದಂತಹ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವಂತಹ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ. ಅದಕ್ಕೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಒಂದು ರಿಲೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ ಕಾರಣ ಈ ಜ್ಞಾನ ಅಂತ ಹೇಳೋದು ಸಂಪೂರ್ಣವಾಗಿ ಭಕ್ತಿಯ ಜ್ಞಾನ. ಅದರಲ್ಲೂ ಈ ಅಧ್ಯಾಯದಲ್ಲಿ ಹೇಗೆ ಭಗವಂತನ ಶುದ್ಧ ಭಕ್ತಿ ಮಾಡಬಹುದು ಅಂತ ಹೇಳಿ ಈ ಅಧ್ಯಾಯದಲ್ಲಿ ತುಂಬಾ ಶ್ಲೋಕಗಳಲ್ಲಿ, ಬೇರೆ ಅಧ್ಯಾಯಗಳಲ್ಲಿ ಕೂಡ ಇವೆ, ಆದ್ರೆ ಈ ಅಧ್ಯಾಯದಲ್ಲಿ ಅದೇ ಜಾಸ್ತಿ. ಆದ ಕಾರಣ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟು. ಸ್ಪೆಸಿಫಿಕಲಿ ನಮ್ಗೆಲ್ರಿಗೂ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರಿಗೆ. ಭಕ್ತಿಗೂ ಭಕ್ತಿಯ ಜ್ಞಾನಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಅರ್ಥ ಆಗತ್ತೆ. ನಿನ್ನೆ ಮುಗಿಸಿದ್ರಿಂದ ಸ್ಟಾರ್ಟ್ ಮಾಡೋಣ. ಸ್ಟಾಪ್ ಮಾಡಿದ್ರಿಂದ ಇಲ್ಲಿ ತನಕ ಓದಿದ್ದೀವಿ ನಾವು. ನಿನ್ನೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಪರಮಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿ ಇದ್ದರೂ ಆತನನ್ನು ಮುಕ್ತನೆಂದೇ ಪರಿಣಿಸಬೇಕೆಂದು ಹೇಳಿದೆ. ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಯಾರು ಕಾಯ ವಾಚ ಮನಸ ಸಂಪೂರ್ಣವಾಗಿ ಭಕ್ತಿಯಲ್ಲೇ ತೊಡಗಿದ್ದಾರೆ, ಅವ್ರು ಇಲ್ಲಿದ್ರೂ ಕೂಡ ಏನ್ ತಿಳ್ಕೊಳ್ಬೇಕು ನಾವು, ಅವ್ರು ಇಲ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ, ಅವರು ಗೋಲೋಕದಲ್ಲೇ ವಾಸಿಸ್ತಿದ್ದಾರೆ ಅಥವಾ ಇಲ್ಲೇ ಇದ್ದುಕೊಂಡು ಅವರು ಭಗವಂತನನ್ನೇ ಸ್ಮರಣೆ ಮಾಡ್ತಿದ್ದಾರೆ, ಭಗವಂತನದ್ದೇ ಸೇವೆ ಮಾಡ್ತಿದ್ದಾರೆ 24 ಗಂಟೆ ಕೂಡ. ಹೀಗೆಯೇ ಈ ರೀತಿಯಲ್ಲಿ ಕಾರ್ಯನಿರತರಾಗಿರುವವರನ್ನು ಮುಕ್ತನೆಂದೇ ಪರಿಗಣಿಸಬೇಕು ಎನ್ನುವುದನ್ನು ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮುಂದೆ ಹೋಗ್ತಿದ್ದೀನಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಮೊದಲನೆಯ ಈ ಶ್ಲೋಕಕ್ಕೆ ನಿರ್ದಿಷ್ಟ ಮಹತ್ವ ಉಂಟು. ಯಾವ ಶ್ಲೋಕ ಅಂತ ನಾವು ಈಗಾಗಲೇ ಓದಿರುವಂತಹ ಶ್ಲೋಕ. ಅದರಲ್ಲಿ ನಿನ್ನೆ ಅಸೂಯೆ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಜ್ಞಾನದ ಬಗ್ಗೆ ಶ್ರೀಲ ಪ್ರಭುಪಾದರು ಇನ್ನೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದಾರೆ. ಯಾಕೆ ಮಹತ್ವ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಇದಂ ಜ್ಞಾನಂ, ಈ ಜ್ಞಾನವು, ಪ್ರವಕ್ಷ್ಯಾಮಿ ಅಂತ ಹೇಳ್ತಾರೆ ಆಮೇಲೆ ಅಲ್ವಾ, ಇದಂ ಜ್ಞಾನಂ ಪ್ರವಕ್ಷ್ಯಾಮಿ. ಇದಂ ಜ್ಞಾನಂ, ಈ ಜ್ಞಾನವು ಎನ್ನುವ ಪದಗಳು ಪರಿಶುದ್ಧ ಭಕ್ತಿಯನ್ನು ಸೂಚಿಸುತ್ತವೆ. ಈ ಜ್ಞಾನ ಅಂತ ಹೇಳುವ ಪದ ಶುದ್ಧ ಭಕ್ತಿಯನ್ನು ಸೂಚಿಸುತ್ತದೆ. ಶುದ್ಧ ಭಕ್ತಿ ಯಾವುದು ಅಂತ ನಮ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ ತುಂಬಾ ಕ್ಲಾಸ್ಗಳಲ್ಲಿ. ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಆದ ಕಾರಣ ಅಂತಹ ಜ್ಞಾನ ಮತ್ತು ಕರ್ಮ ಅಲ್ಲ ಇದರಲ್ಲಿರುವಂಥದ್ದು. ಇಲ್ಲಿ ಏನೇ ನಡೆದ್ರು ಕೂಡ ಭಕ್ತಿ. ಆದ ಕಾರಣ ಇಲ್ಲಿ ನಾವು ಮಾಡುವಂತಹ, ಭಕ್ತರು ಮಾಡುವಂತಹ ಕರ್ಮಕ್ಕೆ ಕರ್ಮ ಅಂತ ಹೇಳುದಿಲ್ಲ, ಅದು ಭಕ್ತಿ. ಭಕ್ತರು ಸಂಪಾದಿಸುವ ಜ್ಞಾನಕ್ಕೆ ಜ್ಞಾನ ಅಂತ ಹೇಳುದಿಲ್ಲ, ಅದು ಭಕ್ತಿ. ಆದ ಕಾರಣ ಭಕ್ತಿ ಇಲ್ಲಿ ಮಾಡುವಂತಹ ಎಲ್ಲ ವಿಚಾರಗಳು ನಾವು ಭಕ್ತಿ ಅಂತ ಕಳಿಬೇಕು. ಈಗ ಭಗವದ್ಗೀತೆ ನಾವು ಓದ್ತಿದ್ದೇವೆ, ಅದೇನು ಜ್ಞಾನವ ಭಕ್ತಿಯ ಅಂದ್ರೆ ನಮಗೆ ಅದು ಜ್ಞಾನ, ಆದ್ರೆ ಯಾವ ರೀತಿಯ ಜ್ಞಾನ? ಭಕ್ತಿಯ ಜ್ಞಾನ, ಭಕ್ತಿ ಅದು.
ಆದ ಕಾರಣ ಈ ಜ್ಞಾನ ಅಂತ ಹೇಳುವ ಪದ, ಈ ಅಧ್ಯಾಯದಲ್ಲಿ ಬರುವ ಪದ ತುಂಬಾ ಶ್ರೇಷ್ಠ. ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಸೇವೆ, ಪೂಜೆ, ವಿಧೇಯತೆ, ಸ್ನೇಹವನ್ನು ಪಾಲಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣ, ಈ 9 ಚಟುವಟಿಕೆಗಳು ಸೇರಿವೆ. ಈ ಜ್ಞಾನ ಅಂದ್ರೆ ಏನು? ಭಕ್ತಿಯ ಒಂದು ಅಂಗ. ಅದು ಯಾವುದೆಲ್ಲ? ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಅರ್ಚನ, ಪೂಜನ, ಸಖಿಜನ, ಆತ್ಮನಿವೇದನ. ಈ ರೀತಿಯಲ್ಲಿ 9 ರೀತಿಯ ಹೇಗೆ ನಾವು ಶುದ್ಧ ಭಕ್ತಿ ಮಾಡಬಹುದು, ಇಡೀ ದಿನದಲ್ಲಿ ನಾವು ಹೇಗೆ ಇದನ್ನ ಮಾಡಬಹುದು ಅಂತ ಹೇಳುವ ಚಿಂತನೆ ಇದೆಯಲ್ಲ, ಅದಕ್ಕೆ ಜ್ಞಾನ ಅಂತ ಹೇಳಿ. ಆ ಚಿಂತನೆ ಮಾಡ್ತಾ ಮಾಡ್ತಾ ಭಕ್ತರ ಸಂಘದಲ್ಲಿ ನಾವು ಮಾಡ್ತೇವಲ್ಲ, ಅದಕ್ಕೇನ್ ಹೇಳ್ತಾರೆ? ಮಾಡೋದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಫಲೀಭೂತವಾದಂತಹ ನಮ್ಮ ಜ್ಞಾನ ಫಲೀಭೂತ ಆಗುದು ಅಂತ ಹೇಳಿದ್ರೆ ಅದು ಕಾರ್ಯಪ್ರವೃತ್ತಿ ಆಗುವಾಗ ಮಾತ್ರ. ಕಾರ್ಯಪ್ರವೃತ್ತಿ ಆಗುದು ಯಾವಾಗ ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿ. ಅದು ನೆನ್ನೆ ಚರ್ಚೆ ಮಾಡಿದ್ದೇವೆ ನಾವು. ಆದ ಕಾರಣ ಈ 9 ನವವಿಧ ಭಕ್ತಿ ತುಂಬಾ ಇಂಪಾರ್ಟೆಂಟು. ಇದನ್ನ ನಾವು ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಹ್ಲಾದ ಮಹಾರಾಜರು 7ನೇ ಸ್ಕಂದದಲ್ಲಿ ಇದನ್ನ ಹೇಳ್ತಾರೆ. ಉದಾಹರಣೆಗೆ ಪ್ರಹ್ಲಾದ ಮಹಾರಾಜರು ತನ್ನ ಶಾಲೆಯಿಂದ ಬರುವಾಗ, ಶಾಲೆ ಅಂದ್ರೆ ಗುರುಕುಲದಿಂದ ಬರುವಾಗ, ತಂದೆ ಹಿರಣ್ಯಕಶಿಪು ತುಂಬಾ ಖುಷಿಯಲ್ಲಿ ತೊಡೆಯಲ್ಲಿಟ್ಕೊಂಡು ಮುದ್ದು ಮಾಡ್ತಾನೆ. ಆದ್ರೆ ಪ್ರಶ್ನೆ ಕೇಳುವಾಗ ಏನ್ ಕಲ್ತಿದ್ದಿ ಅಂತ ಹೇಳುವಾಗ, ಈ ವಿಚಾರ ಹೇಳಲಿಕ್ಕೆ ಶುರು ಮಾಡುವಾಗ ಅವನಿಗೆ ಸಿಟ್ಟು ಬರ್ತದೆ. ಏನ್ ಕಲ್ತಿದ್ದೇನೆ? ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ಕೀರ್ತನೆ ಮಾಡಬೇಕು. ಈ ರೀತಿಯಲ್ಲಿ ಭಗವಂತನ ಬಗ್ಗೆ ಹೇಳುವಾಗ ತುಂಬಾ ಸಿಟ್ಟು ಬರುತ್ತದೆ. ಈ ಕಥೆ ನಮಗೆಲ್ಲರಿಗೂ ಗೊತ್ತು. ಆಮೇಲೆ ಅವನನ್ನ ತಳ್ತಾರೆ, ಅವನಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸೇ ಈ ರೀತಿ ನಡೀತಾ ಇದೆ. ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶ್ರವಣ ಬೇಡ, ಕೀರ್ತನ ಬೇಡ, ಸ್ಮರಣ ಬೇಡ, ಇದು ಯಾವುದು ಬೇಡ, ಬೇರೆ ಎಲ್ಲೋ ಏನೋ ಬೇರೇನೋ ಮಾಡೋಣ, ಅಸೂಯೆ ಮಾಡೋಣ, ಈ ರೀತಿಯದ್ದೇ ನಮ್ಮ ಚಿಂತನೆ ಮನಸ್ಸಿನದ್ದು. ಅದೇ ಕಾರಣ ಮನಸ್ಸಿಗೆ ಮನಸ್ಸು ಕೊಡಬಾರದು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಡೋಂಟ್ ಮೈಂಡ್ ದ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸನ್ನ ನಾವು ಮನಸ್ಸಿಗೆ ತಗೊಳ್ಬಾರ್ದು. ಅದು ಹೇಗೆ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಭಕ್ತರು ಏನ್ ಹೇಳ್ತಾರೆ? ಏನಕೇನ ಪ್ರಕಾರೇನ ಮನಃ ಕೃಷ್ಣಂ ನಿವೇಶಯೇತ್. ಹೇಗೆ ಆದ್ರೂ ಹುಕ್ ಆರ್ ಕ್ರುಕ್, ಯಾವುದೇ ರೀತಿಯಲ್ಲಿ ಹೇಗೋ ಮಾಡಿ ಮನಸ್ಸನ್ನ ಭಗವಂತನಲ್ಲಿ ನೆಡಬೇಕು. ಅದು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಹೇಗಾದ್ರೂ ಮಾಡಬೇಕು. ಅದು ಹೇಗಾದ್ರೂ ಮಾಡುದಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಭಕ್ತರ ಸಂಘ ಅದಕ್ಕೆ ಒಂದು ಸೂಚನೆ. ಅದರಲ್ಲಿ ಮಾತ್ರ ಇದು ಸುಲಭದಲ್ಲಿ ಆಗುವಂತ ವಿಚಾರ. ಅದ ಕಾರಣ ನಾವು ಎಷ್ಟು ಆಸೆ ಪಡ್ಬೇಕು ಅಂತ ಹೇಳಿದ್ರೆ, ಹೇಗಾದ್ರೂ ನನಗೆ ಭಕ್ತರ ಸಂಘ ಸಿಗ್ಲಿ, ನಿತ್ಯ ಭಕ್ತರ ಸಂಘ, ನಿತ್ಯ ಅಂತ ಹೇಳಿದ್ರೆ ಒಂದು ಕ್ಷಣವೂ ಬಿಡದೆ ಭಕ್ತರ ಸಂಘ ಸಿಗ್ಲಿ ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ, ಈ 9 ವಿಧದ ಪೂಜೆಯ ವಿಧಾನ, 9 ವಿಧದ ಭಕ್ತಿಯ ವಿಧಾನ ನಮಗೆ ಸುಲಭವಾಗಿ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗತ್ತೆ. ಈ 9 ಚಟುವಟಿಕೆಗಳು, ಭಕ್ತಿ ಸೇವೆಯ ಈ 9 ಅಂಶಗಳನ್ನು ಅನುಷ್ಠಾನ ಮಾಡಿದವನು ಆಧ್ಯಾತ್ಮಿಕ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆಗೆ ಏರಿಸಲ್ಪಡುತ್ತಾನೆ. ಮನುಷ್ಯನ ಹೃದಯವು ಹೀಗೆ ಐಹಿಕ ಕಲ್ಷ್ಮಲದ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ಫಸ್ಟಿಗೆ ಶುದ್ಧ ಆಗ್ಬೇಕು, ಆಗ್ಲೇ ಜ್ಞಾನ ಬರುದು. ಆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರುವುದು ಯಾವಾಗ ಅಂತ ಹೇಳಿದ್ರೆ ಸಂಪೂರ್ಣ ಶುದ್ಧ ಆದ್ರೆ ಮಾತ್ರ. ಫಸ್ಟ್ ಪ್ರೊಸೆಸ್ ಶುದ್ಧ ಆಗುದು, ಸೆಕೆಂಡ್ ಪ್ರೊಸೆಸ್ ಏನಾಗ್ತದೆ? ಜ್ಞಾನ ಸಿಗ್ತದೆ. ಥರ್ಡ್ ಪ್ರೊಸೆಸ್ ಆ ಜ್ಞಾನ ವಿಜ್ಞಾನವಾಗಿ ಬದಲಾವಣೆ ಆಗ್ತದೆ. ಇದಕ್ಕೆಲ್ಲದಕ್ಕೂ ಜೊತೆ ವೈಷ್ಣವರ ಸಂಘ ಇದ್ರೆ ಮಾತ್ರ ಹೀಗೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮತ್ತು ಸಾಧನೆ ಯಾರ ಜೊತೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಬರೀ ಸಾಧನೆ ಅಲ್ಲ, ಸಾಧನೆ ಯಾರ ಜೊತೆ ಮಾಡ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್. ಇದೆರಡು. ಅದಕ್ಕೋಸ್ಕರ ಸಾಧು ಸಂಘ, ನಾಮಕೀರ್ತನ ಅಂತ. ಸಾಧು ಸಂಘ ಅಂತ ಯಾರ ಜೊತೆ ನಾಮಕೀರ್ತನೆ ಮಾಡ್ತೇವೆ ಅವರೇ ಸಾಧುಗಳು. ಒಬ್ಬನೇ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇದು ಎರಡು ಜೊತೆಯಲ್ಲಿ ಹೋಗುದು. ಹಾಗೆ ಏನಾಗ್ತದೆ? ಬೇಗನೆ ಕೃಷ್ಣ ಪ್ರೇಮ ನಮ್ಮ ಹೃದಯದಲ್ಲಿ ಮೂಡ್ತದೆ, ಬೆಳಗ್ತದೆ. ಆಮೇಲೆ ಅದೇ ವಿಜ್ಞಾನ ಆಗಿ ಕನ್ವರ್ಟ್ ಆಗ್ತದೆ, ಸಾಕ್ಷಾತ್ಕಾರ ಆಗತ್ತೆ. ಆ ಜ್ಞಾನದ ಸಾಕ್ಷಾತ್ಕಾರ, ಜ್ಞಾನದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಒಂದು ಸಂದರ್ಭವನ್ನ ಅನುವು ಮಾಡಿಕೊಡುವುದು ಭಗವಂತನೇ ಭಕ್ತರ ಮುಖಾಂತರ. ಅದೇ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಯಥಾ ಮಾಂ ಪ್ರಪದ್ಯಂತೆ ಅಂತ ಹೇಳೋ ಶ್ಲೋಕದಲ್ಲಿ ಯಾವ ಭಕ್ತರು ಯಾವ ಭಾವದಿಂದ ಭಗವಂತನ ಸೇವೆ ಮಾಡಲಿಕ್ಕೆ
ಕಾತರದಲ್ಲಿ ಆಸಕ್ತಿ ಇಟ್ಟಿರ್ತಾರೆ ಅಂತವರಿಗೆ ಅದೇ ರೀತಿಯಲ್ಲಿ ಭಗವಂತ ರೆಸಿಪ್ರಿಕೇಟ್ ಮಾಡ್ತಾರೆ. ಆದ ಕಾರಣ ನಾವು ಏನು ಭಾವನೆ ಇಟ್ಕೊಳ್ಬೇಕು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಭಾವ ಸರಿಯೋ ತಪ್ಪೋ ಅಂತ ಹೇಳಿ ಹೇಗೆ ಗೊತ್ತಾಗೋದು? ನಮ್ಮ ಭಾವ ಭಗವಂತನ ಕಡೆಗೆ ಇಟ್ಟಿರುವಂತ ಭಾವ ಒಳ್ಳೆದೋ ಕೆಟ್ಟದೋ ಸರಿಯೋ ತಪ್ಪೋ ಅಂತ ಹೇಗೆ ಗೊತ್ತಾಗೋದು? ಅದು ಗೊತ್ತಾಗೋದು ಪುನಃ ಭಕ್ತರ ಸಂಘದಲ್ಲಿ ಮಾತ್ರ. ಆದರೆ ದೇಹದ ಜೀವಿಯು ತಾನು ಜಡವಸ್ತು ಅಲ್ಲ ಎಂದು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಸಾಲದು. ಇದು ನಾವು ಈಗಾಗಲೇ 2ನೇ 3ನೇ ಅಧ್ಯಾಯದಲ್ಲಿ, ಅದಕ್ಕೋಸ್ಕರ ಅದನ್ನ ಏನ್ ಹೇಳ್ತಾರೆ ಈ 2ನೇ 3ನೇ ಅಧ್ಯಾಯ ಮತ್ತೆ 7ನೇ 8ನೇ ಅಧ್ಯಾಯ ಆಮೇಲೆ 9ನೇ ಅಧ್ಯಾಯ, ಈ ರೀತಿಯಲ್ಲಿ 3 ರೀತಿಯದ್ದು ವಿಚಾರಗಳನ್ನು ಹೇಳಿದ್ದಾರೆ. ಗುಹ್ಯತರ ಆಮೇಲೆ ಗುಹ್ಯತಮ ಕೇಳಿದಿರಲ್ಲ. ಆ ಅಧ್ಯಾಯ ಗುಹ್ಯ ಅಂದ್ರೆ ಸೀಕ್ರೆಟ್. ನಾವು ಆತ್ಮ, ನಾವು ಶರೀರ ಅಲ್ಲ ಅಂತ ಹೇಳುದು ಸೀಕ್ರೆಟ್. ಅದಕ್ಕಿಂತ ಮುಂದೆ ಹೋದ್ರು ಭಗವಂತ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಗುಹ್ಯ ತರ. ಆಮೇಲೆ ಭಗವಂತನ ಸೇವೆಯೇ ಇಂಪಾರ್ಟೆಂಟ್ ಅಂತ ಹೇಳುದು ಗುಹ್ಯತಮ. ಅಂತಹ ಗುಹ್ಯತಮವಾದಂತಹ ಅಧ್ಯಾಯ ಇದು 7ನೇ ಅಧ್ಯಾಯ. ಆದ್ರೆ ಬರೀ ಆತ್ಮ ನಾನು ದೇಹ ಅಲ್ಲ ಅಂತ ಹೇಳುದು ತಿಳ್ಕೊಳ್ಳೋದು ಮಾತ್ರ ಸಾಲದು. ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭವಿರಬಹುದು ಅಷ್ಟೇ. ಯಾವುದು? ನಾನು ಆತ್ಮ ಅಂತ ಹೇಳುದು ಒಂದು ಪ್ರಾರಂಭ. ಆದರೆ ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ಜ್ಞಾನ ಇದು ನೋಡಿ, ನಾಲೆಜ್. ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ಇದೇನು ವ್ಯತ್ಯಾಸ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಏನು ವ್ಯತ್ಯಾಸ? ದೇಹದ ಚಟುವಟಿಕೆ ಮತ್ತು ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ಇವತ್ತೇ ಒಂದೇ ದಿವಸ ದೇಹ ಬಿಡ್ಲಿಕ್ಕೆ ಆಗ್ತದಾ? ಇಲ್ಲ, ಆಗಲ್ಲ. ಸೊ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಹರೇ ಕೃಷ್ಣ ಪ್ರಭುಜಿ. ಹರೇ ಇದು ಕೃಷ್ಣ. ದೇಹ ಚಟುವಟಿಕೆ ಅಂದ್ರೆ ಇದು ನಮ್ದು ಎಂತ ಇಂದ್ರಿಯ ಸುಖಕ್ಕಾಗಿ ಮಾಡೋ ಕೆಲಸ ಅನ್ಸುತ್ತೆ. ಸರಿ ಗೊತ್ತಿಲ್ಲ, ಇರ್ಬೋದು. ಇಲ್ಲದಿದ್ರೆ ಇದು ಆಧ್ಯಾತ್ಮಿಕ ಅದನ್ನು ತಿರುಗಿಸ್ಬೇಕಂದ್ರೆ ಈಗ ಪ್ರಸಾದ ಮಾಡಿ ಅದನ್ನ ನೈವೇದ್ಯ ಮಾಡೋದು, ಮತ್ತೆ ಎಲ್ಲ ಕೆಲಸ ಏನೇನ್ ಕೆಲಸ ಮಾಡ್ತೀವಿ ಅದನ್ನೆಲ್ಲ ದೇವರದ್ದು ಆಧ್ಯಾತ್ಮಿಕವಾಗಿ ದೇವರದ್ದು ಇದಕ್ಕೆ ಮಾಡಿದ್ರೆ ಅದು ದೇಹ ಅಲ್ಲ ಆತ್ಮ ಅಂತ ಹೇಳಿ ತಿಳ್ಕೊಳ್ಳೋದು. ಅಂದ್ರೆ ಅಂದ್ರೆ ದೇಹ ಚಟುವಟಿಕೆ ಅಂದ್ರೆ ಈ ದೇಹವೇ ಆತ್ಮ ಆಗ್ತದ? ಈಗ ಶ್ರೀಲ ಪ್ರಭು ದೇಹವೇ ಆತ್ಮ ಆಗ್ತದ ಭಕ್ತಿ ಮಾಡುವಾಗ? ಗೊತ್ತಿಲ್ಲ ಪ್ರಭುಜಿ, ಗೊತ್ತಿಲ್ಲ. ಭಕ್ತಿ ಮಾಡುವಾಗ ದೇಹ ಆತ್ಮ ಆಗ್ತದ? ದೇಹವನ್ನು ಭಕ್ತಿಗೆ ಯೂಸ್ ಮಾಡಿದ್ರೆ ಎಲ್ಲದು ಭಕ್ತಿಗೆ ಯೂಸ್ ಆಗತ್ತಲ್ಲ ಪ್ರಭುಜಿ. ಹಾಗೆ ಓಕೆ. ದೇಹದ ದೇಹವನ್ನ ಭಕ್ತಿಯ ಕೈಂಕರ್ಯದಲ್ಲಿ ಉಪಯೋಗಿಸಿದ್ರೆ ದೇಹಕ್ಕೆ ಏನಾಗ್ತದೆ? ದೇಹಕ್ಕೆ ಖುಷಿ ಆಗುತ್ತೆ, ಆತ್ಮಕ್ಕೆ. ದೇಹ ಜಡ ಅಂತ ಹೇಳಿದ್ದಾರೆ ಇಲ್ಲಿ, ಹೇಗೆ ಖುಷಿ ಆಗ್ತದೆ? ಓಕೆ, ನೋ ಪ್ರಾಬ್ಲಮ್. ಬಾಡಿನ ಒಂದ್ ಮೋಡ್ ತರ ಯೂಸ್ ಮಾಡ್ತೀವಿ. ಬಾಡಿನ ಬಾಡಿ ಇಸ್ ಯೂಸ್ಡ್ as a mode for spiritual ಇದು ಫಾರ್ ಆತ್ಮ. ಓಕೆ ಓಕೆ ಸರಿ, ಸ್ವಲ್ಪ ಚರ್ಚೆ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ತಿಳ್ಕೊಳ್ಳೋದು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಶುದ್ಧ ಭಕ್ತರಾದ ಮೇಲೆ ಈ ದೇಹದಲ್ಲಿ ನಡೆಯುವಂತ ಕಾರ್ಯ ಎಲ್ಲ ಭಕ್ತಿಯ ಕಾರ್ಯ ಆಗ್ತದೆ. ಉದಾಹರಣೆಗೆ ಶ್ರೀಲ ಪ್ರಭುಪಾದರಾಗ್ಲಿ, ಎಲ್ಲರೂ ಯಾರೇ ಆಗಿರ್ಲಿ, ಅವರ ದೇಹಕ್ಕೂ ಅವರ ಆತ್ಮಕ್ಕೂ ಭಿನ್ನ ಇರುವುದಿಲ್ಲ. ಆಗ ನಮಗೆ ಕಾಣ್ತದೆ ಅವರ ದೇಹ ತ್ಯಾಗ ಮಾಡಿದ್ರಲ್ಲ ಅಂತ ಹೇಳಿ, ಅಲ್ವಾ? ಆಮೇಲೆ ಭಗವಂತನೇ, ಕೃಷ್ಣನೇ ದೇವನ ಬಿಟ್ಟು ಹೋಗಿದ್ದಾರಲ್ಲ ಅಂತ ಚಿಂತನೆ ನಡೀತದೆ. ಆದರೆ ಯಾರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಸಂಪೂರ್ಣ ನಂಬಿಕೆ ಇದೆ, ಆಮೇಲೆ ಶಾಸ್ತ್ರದಲ್ಲಿ ನಂಬಿಕೆ ಇದೆ, ಅವರಿಗೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಜ್ಞಾನ
ಸಾಕ್ಷಾತ್ಕಾರವಾಗಿ ಮಾರ್ಪಾಟು ಹೊಂದಿ ಅವ್ರಿಗೇನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಅವರು ಬಿಟ್ಟು ಹೋಗಿರುವಂಥದ್ದು ನಮ್ಗೆ ಭಕ್ತಿಯ ಶ್ರೇಷ್ಠತೆಯನ್ನ ಬೇರೆಯವರಿಗೆ ಅಷ್ಟು ಸುಲಭದಲ್ಲಿ ಕೊಡಬಾರದು ಎಂಬ ದೃಷ್ಟಿಕೋನದಿಂದ ಭಗವಂತ ಅವರ ಅಂತರಂಗ ಶಕ್ತಿಯ ಪ್ರಭಾವದಿಂದ ಮಾಡಿರುವಂಥದ್ದು ಇದು ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಶಾಸ್ತ್ರ ಹೇಳಿದೆ ಹಾಗೆ. ಆದ ಕಾರಣ ನಾವು ಭಗವಂತನ ಭಕ್ತರ ವಪುವನ್ನು ಕೂಡ ಸೇವೆ ಮಾಡ್ತೇವೆ. ಅದು ಬರೀ ಶರೀರ ಅಂತ ಹೇಳಿದ್ರೆ ಯಾಕೆ ಮಾಡಬೇಕು? ಈಗ ಭಗವಂತನ ಭಕ್ತರ ವಪು ಅಂದ್ರೆ ಶರೀರವನ್ನ ಸೇವೆ ಮಾಡುದು, ಅದು ಬರೀ ಒಂದು ದೇಹ ಅಂತ ಹೇಳಿದ್ರೆ ಯಾಕೆ? ಬಿಟ್ಟು ಹೋಗುವ ದೇಹವನ್ನ ಯಾಕೆ ಸೇವೆ ಮಾಡಬೇಕು ನಾವು, ಅಲ್ವಾ? ಆಮೇಲೆ ಅಂಥ ಆಚಾರ್ಯರು ಆ ದೇಹವನ್ನ ನಮಗೋಸ್ಕರ ಇಲ್ಲಿ ಬಿಟ್ಟು ಹೋಗಿರ್ತಾರಲ್ಲ, ನಮಗೋಸ್ಕರ ಸಮಾಧಿಯನ್ನ ಉಳಿಸಿ ಹೋಗಿರ್ತಾರೆ. ಅಂತಹ ಸಮಾಧಿಯನ್ನು ಕೂಡ ನಾವು ಹೋಗಿ ಪೂಜೆ ಮಾಡ್ತೇವೆ. ಅದನ್ನು ನಾವು ಶೋಕದಿಂದ ಪೂಜೆ ಮಾಡ್ತಿಲ್ಲ, ಅದನ್ನು ನಾವು ಭಗವಂತನದ್ದೇ ಒಂದು ವಿಸ್ತಾರ ರೂಪ ಅಂತ ಹೇಳಿ ಪೂಜೆ ಮಾಡ್ತೇವೆ. ಅವರು ಅಂದ್ರೆ ಗುರು ಅಂತ ಹೇಳಿ ಪೂಜೆ ಮಾಡ್ತೇವೆ. ಗುರು ವಿಸ್ತಾರ ರೂಪ ಅಲ್ವಾ, ಸಪರೇಟೆಡ್ ಎಕ್ಸ್ಪಾನ್ಷನ್, ಪರಮಾತ್ಮನ ಸಾನ್ನಿಧ್ಯ ನೋಡ್ತೇವೆ ನಾವಲ್ಲಿ. ಹಾಗೆ ನಾವು ಮಾಡ್ತೇವೆ ಅಂದ್ರೆ ಅದರ ಅರ್ಥ ಏನು? ಜಡವಾಗಿ ಇಲ್ಲ ಅದು ಅಂತ ಅರ್ಥ. ಆದರೆ ಜಡವಾಗಿ ತೋರಿಸುವುದು ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿ ಅದನ್ನ ಅಷ್ಟು ಸುಲಭವಾಗಿ ಚೀಪಾಗಿ ತಗೊಳ್ಬಾರ್ದು ಅಂತ ಹೇಳೋ ಉದ್ದೇಶ ಭಕ್ತಿ ಮಾತೆ ಹಾಗೆ ಮಾಡ್ತಾಳೆ. ಇದು ಶಾಸ್ತ್ರ ಸಮ್ಮತ. ಇದನ್ನ ನಾವು ಅರ್ಥ ಮಾಡ್ಲಿಕ್ಕೆ ಈಗ ಸಾಧ್ಯ ಇಲ್ಲ. ಆದರೆ ನಾವು ಇದನ್ನ ಫಾಲೋ ಮಾಡ್ತಾ ಹೋದ್ರೆ, ನಾವು ಇದನ್ನ ಸೀರಿಯಸ್ ಆಗಿ ಅಭ್ಯಾಸ ಮಾಡಿದ್ರೆ, ಇದು ನಮಗೆ ನಿಜವಾಗಿಯೂ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲದಿದ್ರೆ ಅರ್ಥವೇ ಇಲ್ಲ. ಯಾವುದಕ್ಕೆ ಅರ್ಥ ಇಲ್ಲ? ಭಗವಂತನ ಜನ್ಮ ಕರ್ಮ ಚೈಮೇ ದಿವ್ಯಂ ಅಂತ ಹೇಳೋದಕ್ಕೂ ಅರ್ಥ ಇಲ್ಲ. ಭಗವಂತನ ಶುದ್ಧ ಭಕ್ತರು ಯಾವತ್ತೂ ಭಗವಂತನ ಧಾಮದಲ್ಲಿ ಇರುವವರು ಇಲ್ಲಿಗೆ ಬರುವಾಗ ಕೂಡ ಸೇಮ್ ಆಗಿರ್ತಾರೆ, ಭಗವಂತನ ಹಾಗೆಯೇ. ಆದ್ರೆ ಅವರ ಅಂಶ ಅಷ್ಟೇ, ಭಗವಂತನ ಹಾಗೆಯೇ ಇಲ್ಲಿಗೆ ಬರುದವರು. ಸೊ ಅಷ್ಟು ಇಂಪಾರ್ಟೆಂಟ್ ವಿಚಾರ ಇದು. ಆಗ ನಾವು ಈ ರೀತಿಯಲ್ಲಿ ಥಿಂಕ್ ಮಾಡ್ಬೇಕು. ಅದು ಶುದ್ಧ ಭಕ್ತರದ್ದಾಯ್ತು. ಆದ್ರೆ ನಾವು ಶುದ್ಧ ಭಕ್ತರಲ್ಲ. ನಾವು ಭಕ್ತಿಯ ಪಥಕ್ಕೆ ಹೋಗ್ತಾ ಇದ್ದೇವೆ, ಪ್ರಯತ್ನ ಪಡ್ತಿದ್ದೇವೆ. ನಾವು ಬದ್ಧ ಆತ್ಮರು. ಇಲ್ಲಿ ಎಷ್ಟೋ ಜನ್ಮಗಳಿಂದ ನಾವು ಇಲ್ಲೇ ಇದ್ದೇವೆ. ನಮಗೇನು ಕತೆ? ಆ ನಮ್ಮ ಕಥೆಯನ್ನೇ ಇಲ್ಲಿ ಮಾತಾಡ್ತಿರುವಂಥದ್ದು. ನಮ್ಮ ಕತೆ ಏನು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಈ ದೇಹವನ್ನ ಭಗವಂತನ ಸೇವೆಯಲ್ಲಿ ಹೇಗೆ ಉಪಯೋಗಿಸಬಹುದು ಅಂತ ಹೇಳೋದಕ್ಕೆ ಒಂದು ಬ್ರಿಡ್ಜ್ ತರ, ಒಂದು ಸಂಕ ಅಥವಾ ಒಂದು ಬ್ರಿಡ್ಜ್ ತರ ಏನ್ ಕೊಟ್ಟಿದ್ದಾರೆ? ವರ್ಣಾಶ್ರಮ ಧರ್ಮವನ್ನು ಕೊಟ್ಟಿದ್ದಾರೆ ಭಗವಂತ. ಅದನ್ನು ಮಾಡಿದ್ರೆ ಮಾತ್ರ ಶರೀರ ಶುದ್ಧವಾಗಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡಿದರೆ ಆಗ ಆ ದೇಹವು ತುಂಬಾ ಸುಲಭವಾಗಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಸಹಾಯ ಆಗ್ತದೆ. ದೇಹ ಅಂತ ಹೇಳುವಾಗ ಇಲ್ಲಿ ಸೂಕ್ಷ್ಮ ಮತ್ತು ಸ್ಥೂಲ ದೇಹ ಎರಡೂ ಇದೆ. ಬರೀ ಸ್ಥೂಲ ದೇಹ ಅಲ್ಲ, ಸೂಕ್ಷ್ಮ ದೇಹವು ಸ್ಥೂಲ ದೇಹವು ಜಡವೇ. ಅದಕ್ಕೆ ಚೈತನ್ಯ ಸಿಗುವುದು ಆತ್ಮ ಮತ್ತು ಪರಮಾತ್ಮನಿಂದ ಮಾತ್ರ. ಆದ ಕಾರಣ ಈ ಸ್ಥೂಲ ಮತ್ತು ಸೂಕ್ಷ್ಮವಾದ ಜಡ ಶರೀರಗಳು ಎರಡೂನು ಅದನ್ನ ಶುದ್ಧ ಮಾಡಬೇಕಿದ್ರೆ ಈ ಒಂದು ಸಿಸ್ಟಮ್ ಇದೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳುದು. ಆದರೆ ಅದು ಯಾರಿಗೆ? ಅದು ಶುದ್ಧ ಭಕ್ತರಿಗೆ ಅಗತ್ಯವೇ ಇಲ್ಲದ ವಿಚಾರ. ಯಾಕೆಂದರೆ ಅವರ ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ನಾವು ಶುದ್ಧರಲ್ಲ, ನಮಗೆ ಇದೆರಡೂ ಅಗತ್ಯ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಇನ್ನೂ ಕೂಡ ಭೌತಿಕವಾದ ಕಾಮನೆಗಳು ಎಷ್ಟೋ ಇದೆ, ನಮಗೆ ಗೊತ್ತಿಲ್ಲದೆ ತುಂಬಾ ಇದೆ. ಅದನ್ನ ಶುದ್ಧ ಮಾಡಬೇಕಿದ್ರೆ ಇದು ಎರಡೂ ಧರ್ಮಗಳನ್ನ ನಾವು ಅಭ್ಯಾಸ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಅಗತ್ಯ ಇಲ್ಲ ಅಂತ ಹೇಳುವವರು ತುಂಬಾ ಜನ ಇದ್ದಾರೆ. ಆದ್ರೆ ಶಾಸ್ತ್ರ ಸಮ್ಮತ ಅಲ್ಲ. ಯಾಕೆಂತ ಹೇಳಿದ್ರೆ, ನಮಗೆ ಉದಾಹರಣೆ ಕೊಟ್ಟಂತ ಶ್ರೀಲಪ್ರಭುಪಾದರು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ್ದಾರೆ. ಆಮೇಲೆ ಭಕ್ತಿ ವಿನೋದ್ ಠಾಕೂರ್ ಅವರು ಗೃಹಸ್ಥ ಆಶ್ರಮದಲ್ಲಿದ್ರು. ಈ ರೀತಿಯಲ್ಲಿ ನಮಗೆಲ್ಲ ಕಾಣ್ತದೆ ಹೇಗೆ ಅದನ್ನ ಅವರು ತ್ಯಜಿಸ್ಲಿಲ್ಲ ಅಂತ ಹೇಳಿ. ಆದ ಕಾರಣ ನಾವು ಗೃಹಸ್ಥರಾದವರು, ಆಮೇಲೆ ಈ ಸಮಾಜದಲ್ಲಿ ಬದುಕುತ್ತಾ ಇರುವಂಥವರು ನಾವೆಲ್ಲ. ಆದ ಕಾರಣ ನಾವು ಆ ಸಮಾಜ ಹೇಗೆ ನಡಿಬೇಕು, ಆ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮಿಗೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ, ಅದನ್ನ ನಾವು ಪರಿಪಾಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರು ನಮ್ಮ ಚೈತನ್ಯ ಮಹಾಪ್ರಭುಗಳ ಗುರುಗಳು ಮಾಧವೇಂದ್ರ ಪುರಿಯವರು ಹೇಳ್ತಾರೆ, ನನಗೆ ಕೃಷ್ಣನ ಪಾದ ಕಮಲಗಳ ನೆನಪಾದ್ರೆ ಸಾಕು, ನನಗೆ ಬೇರೇನೂ ಬೇಕಾಗಿಲ್ಲ ಅಂತ ಹೇಳಿ.
ಅಂತ ಶುದ್ಧ ಭಕ್ತರು ಹಾಗೆ ಮಾಡಬಹುದು. ಹಾಗಿದ್ರೆ ನಾವು ಹಾಗೆ ಮಾಡಿದರೆ ಏನಾಗ್ತದೆ, ನಾವು ರಾಂಗ್ ಡೈರೆಕ್ಷನ್ ತೋರಿಸಿದಾಗ್ತದೆ ಎಲ್ಲರಿಗೂ. ಅದ ಕಾರಣ ನಾವು ಆರತೆ ಮಾಡಬಾರದು. ನಾವು ಭಕ್ತಿಯನ್ನ ಹೃದಯದಲ್ಲಿ ಜಾಸ್ತಿ ಜಾಸ್ತಿ ಬೆಳೆಸ್ತಾ ಬೇರೆಯವರಿಗೆ ಮಾರ್ಗದರ್ಶನ ಆಗೋ ರೀತಿಯಲ್ಲಿ ವರ್ಣಾಶ್ರಮ ಧರ್ಮವನ್ನ ಪರಿಪಾಲಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅದರ ಬಗ್ಗೆ ಇಲ್ಲಿ ಚಿಂತನೆ. ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನ ಗುರಿಸಬೇಕು. ಈಗ ಅರ್ಥ ಆಯ್ತಲ್ಲ ಏನು ವ್ಯತ್ಯಾಸ ಶುದ್ಧ ಭಕ್ತರದ್ದು, ಆಮೇಲೆ ನನ್ನಂಥವ ಅಂದ್ರೆ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ, ಆಮೇಲೆ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನವೇ ಪಡದವರದ್ದು. ಅವ್ರದ್ದು ತಾನೇ ದೇಹ ಅಂತ ತಿಳ್ಕೊಳ್ಳೋ, ಅವರು ಆತ್ಮವನ್ನ ದೇಹ ಅಂತ ತಿಳ್ಕೊಂಡಿರ್ತಾರೆ. ಈ ಹೊರಗೆ ಕಾಣುದೇ ದೇಹ, ಅದೇ ಆತ್ಮ ಅಂತ ತಿಳ್ಕೊಳ್ತಾರೆ. ಅದಕ್ಕೂ ಏನುವೆ ಅಲ್ಲಿ ಆತ್ಮ ಇದೆ ಅಂತ ಏನಿಲ್ಲ, ನಾನು ಅಂತ ಹೇಳಿದ್ರೆ ಈ ಶರೀರ ಅಂತ ತಿಳ್ಕೊಳ್ತಾರೆ. ಆಮೇಲೆ ಸ್ವಲ್ಪ ಭಕ್ತಿ ಮಾಡ್ಲಿಕ್ಕೆ ಅಥವಾ ಯಾವುದೋ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬರುವವರು ನಾನು ಅಂದ್ರೆ ಈ ದೇಹ ಅಲ್ಲ, ನಾನು ಆತ್ಮ, ಈ ದೇಹ ಅಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಆದ್ರೆ ಇದರನ್ನೆಲ್ಲ ವ್ಯತ್ಯಾಸ ನೋಡಿ ಭಗವಂತನ ಭಕ್ತರಾದವರು ಶುದ್ಧರು ಅಂತ ಹೇಳಿ ಯಾರು ತಿಳ್ಕೊಳ್ತಾರೆ, ಭಗವಂತ ಶುದ್ಧ, ಅವನಿಗೆ ಏನೂ ವರ್ಣಾಶ್ರಮ ಧರ್ಮ ಅಗತ್ಯ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೆ, ಆ ಜ್ಞಾನವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು, ಆ ಶುದ್ಧವಾದ ಜ್ಞಾನವನ್ನು. ಆದ್ರೆ ಆ ಶುದ್ಧವಾದ ಜ್ಞಾನ ನಮಗೆ ಸಿಕ್ಕಿದ ತಕ್ಷಣ ವರ್ಣಾಶ್ರಮವನ್ನು ತ್ಯಜಿಸುವುದು ಅದಕ್ಕೆ ಧಿಕ್ಕಾರ. ಆತರ ಮಾಡೋದಕ್ಕೆ ಧಿಕ್ಕಾರ. ಯಾಕೆ ಧಿಕ್ಕಾರ ಅಂತ ಹೇಳಿದ್ರೆ ಅದು ಏನ್ ಹೇಳ್ತಾರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸ ಯತ್ ಪ್ರಮಾಣಂ ಕುರುತೆ. ಕೇಳಿದಿರಿ ಈ ಶ್ಲೋಕವನ್ನು, ನಾವು ಓದಿದೀವಿ. ಲೋಕಃ ತದ್ ಅನುವರ್ತತೆ. ಇಡೀ ಲೋಕ ಯಾರನ್ನ ಅನುವರ್ತಿಸ್ತದೆ, ಯಾರು ಶ್ರೇಷ್ಠರು ಅವರನ್ನ ಅನುವರ್ತಿಸುತ್ತೆ. ಆದ್ರ ಕಾರಣ ಶ್ರೇಷ್ಠರಾಗ್ಲಿಕ್ಕೆ ಪ್ರಯತ್ನ ಪಡುವವರು, ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು ಸರಿಯಾದ ದಿಕ್ಕಿನಲ್ಲಿ ಬೇರೆ ಎಲ್ಲರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ಏನಾಗ್ತದೆ, ಅವರ ಮೇಲೆ ಪ್ರಾಬ್ಲಮ್ ಬರ್ತದೆ. ಅವರಿಂದಾಗಿ ಎಲ್ಲ ಕೆಟ್ಟ ದಾರಿಗೆ ಹೋಗ್ತಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ಈ ಭಾರತ ವರ್ಷ ಯುವಕರು ಅಥವಾ ಯಾರೇ ಆಗ್ಲಿ ಕೆಟ್ಟ ದಾರಿಗೆ ಹೋಗ್ತಿದ್ದಾರೆ. ಯಾಕೆ ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನೋಡ್ತಿರುವಂತಹ ಆಚರಣೆ ಮಾಡುವಂತಹ ವ್ಯಕ್ತಿಗಳು ಯಾರು, ಯಾವುದೋ ದೊಡ್ಡ ಆಟಗಾರರು ಇರಬಹುದು, ಯಾವುದೋ ದೊಡ್ಡ ನಾಟ್ಯಗಾರರು ಇರಬಹುದು, ನಟರು ಇರಬಹುದು, ಯಾವುದೋ ಒಬ್ಬ ಪೊಲಿಟಿಷಿಯನ್ ಇರಬಹುದು. ಈ ರೀತಿಯದ್ದು ಯಾಕೆ ಅವರು ನಿಜವಾಗಿ ಸಜ್ಜನರೂ ಅಲ್ಲ, ಶ್ರೇಷ್ಠರೂ ಅಲ್ಲ, ಅಂತವರನ್ನ ಫಾಲೋ ಮಾಡಿದ ಕಾರಣ ನಮಗೆ ಇಂತಹ ಸ್ಥಿತಿ, ದುರ್ಗತಿ ಬಂದಿದೆ ನಮಗೆಲ್ಲರೂ. ಆದ ಕಾರಣ ಈ ಎರಡು ವರ್ಣಾಶ್ರಮ ಧರ್ಮ ಮತ್ತು ಭಾಗವತ ಧರ್ಮದ ವ್ಯತ್ಯಾಸವನ್ನ ನಾವು ಪ್ರತಿಯೊಂದು ಪದಗಳಲ್ಲಿ, ಪ್ರತಿಯೊಂದು ಪದ ಅಂತ ಹೇಳೋಕ್ಕಿಂತ ಪ್ರತಿಯೊಂದು ವಿಚಾರಗಳಲ್ಲಿ ಶ್ರೀಲ ಪ್ರಭುಪಾದರ ವ್ಯಾಖ್ಯಾನಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ, ಕಾಣ್ತಾ ಇದ್ದೇವೆ ಕೂಡ. 7ನೇ ಅಧ್ಯಾಯದಲ್ಲಿ ಮುಂದೆ ಹೋಗ್ತಾ ಇದ್ದೇನೆ. ನಾವು ಆಗಲೇ ದೇವೋತ್ತಮ ಪುರುಷನ ಐಶ್ವರ್ಯ ಶಕ್ತಿ, ಅವನ ವಿವಿಧ ಶಕ್ತಿಗಳು, ಕೆಳಮಟ್ಟದ ಮತ್ತು ಉತ್ತಮ ಪ್ರಕೃತಿಗಳು ಹಾಗೂ ಎಲ್ಲ ಐಹಿಕ ಅಭಿವ್ಯಕ್ತಿಯನ್ನ ಚರ್ಚಿಸಿದ್ದೇವೆ. 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವಗಳನ್ನು ಚಿತ್ರಿಸಿದೆ. ಈ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಅನಸೂಯವೇ ಎನ್ನುವ ಸಂಸ್ಕೃತ ಪದವು ಅರ್ಥವತ್ತಾದದ್ದು. ನಿನ್ನೆ ಸ್ವಲ್ಪ ಚರ್ಚೆ ಮಾಡಿದ್ದೇವೆ ಅನಸೂಯವೆಯನ್ನು. ಏನ್ ಹೇಳಿದ್ದಾರೆ ನೋಡೋಣ. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರೂ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಈಗ ನಮ್ಗೆ ಎಲ್ರಿಗೂ ಅಸೂಯೆ ಇದೆ. ಯಾಕೆ ಅಂತ ಹೇಳಿದ್ರೆ ಭಗವಂತನನ್ನ ಅಸೂಯೆ ಪಟ್ಟು ಬಂದ ಕಾರಣ ಇಲ್ಲಿಗೆ. ಯಾಕೆ ಕೃಷ್ಣನೇ ದೇವರು, ಯಾಕೆ ನಾನಾಗಬಾರದು, ಯಾಕೆ ಕೃಷ್ಣನೇ ಎಂಜಾಯರ್, ಯಾಕೆ ನಾನಾಗಬಾರದು ಅಂತ ಹೇಳುವ ಒಂದು ಆಸೆ ಇದೆಯಲ್ಲ ಹೃದಯದಲ್ಲಿ, ಆ ಆಸೆಯೇ ಅಸೂಯೆಗೆ ಕಾರಣ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಇದು ಯಾರ ಬಗ್ಗೆ ಹೇಳಿದ್ದಾರೆ, ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಶ್ರೀಲ ಪ್ರಭುಪಾದರು ಇದನ್ನು ಯಾರಿಗೆ ಹೇಳ್ತಿದ್ದಾರೆ? ಜ್ಞಾನಯೋಗಿಗಳಿಗೆ, ನಿರ್ವಿಶೇಷವಾದಿಗಳಿಗೆ, ಹಾ, ನಿರ್ವಿಶೇಷವಾದಿಗಳಿಗೆ, ಮಾಯಾವಾದಿಗಳಿಗೆ. ಎಲ್ಲ ಕರೆಕ್ಟ್ ಹೇಳಿದಿರಿ. ಒಬ್ಬ ವ್ಯಕ್ತಿಯನ್ನ ಕೇಳ್ತಾ ಇದ್ದೇನೆ ನಾನು. ಶ್ರೇಷ್ಠ ವ್ಯಕ್ತಿ ಇರಬಹುದು, ಆದರೆ ಶ್ರೀಲ ಪ್ರಭುಪಾದರ ಪ್ರಕಾರ ಅಲ್ಲ. ಶಿಕ್ಷಕರ ದಿನಾಚರಣೆಯನ್ನ ನಾವು ಪಾಲಿಸ್ತೇವೆ. ಆ ದಿವಸ ಅವರಿಗೋಸ್ಕರ ಪಾಲಿಸ್ತಾ ಇದ್ದೇವೆ. ರಾಧಾಕೃಷ್ಣ ಹೆಸರು ಹೇಳ್ಬಾರ್ದು ಅಂತ ನೀವು ಹೇಳೇ ಬಿಟ್ರಿ. ನನ್ ಗೊತ್ತಿತ್ತು ಪ್ರಭು, ನೀವು ಹೇಳೋ ಮೊದಲೇ ಇದು.
ಯಾಕೆಂದ್ರೆ ಶೀಲ ಪ್ರಭುಪಾದ್ರು ಹೇಳ್ಬೋದು, ನನಗೆ ಏನು ಕ್ವಾಲಿಫಿಕೇಶನ್ ಇಲ್ಲ, ಆದ್ರೆ ಅವರು ಹೇಳಿದ್ದಂತೂ ಸತ್ಯ, ಅದ್ರಲ್ಲಿ ಏನ್ ತಪ್ಪಿಲ್ಲ, ಅದನ್ನ ನಾನು ಫಾಲೋ ಮಾಡುವಂತ ಶಕ್ತಿ ನನಗೆ ಆಗ್ಲಿ ಅಂತ. ಆಗ ನಾವೆಲ್ಲ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅವರು ಯಾರು, ಹೇಗೆ, ಎಂತ, ಹಿಂದೆ ಮುಂದೆ ಏನು ಗೊತ್ತಿಲ್ಲ ಅವರ ಬಗ್ಗೆ. ಆದ್ರೆ ಶಿಲಪ್ರಭುಪಾದರು ಏನು ಹೇಳಿದ್ದಾರೆ ಅದನ್ನ ನಾವಿಲ್ಲಿ ಹೇಳೋಣ. ಶಿಲಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ, ಕೃಷ್ಣ ಅಲ್ಲ, ಕೃಷ್ಣನ ಒಳಗಿರುವ ಏನೋ ಒಂದು ಶಕ್ತಿ ಹೇಳ್ತಾ ಉಂಟು, ಆ ಶಕ್ತಿಗೂ ಕೃಷ್ಣನಿಗೂ ಭಿನ್ನತೆ ನೋಡ್ತಿದ್ದಾರೆ. ಆ ಶಕ್ತಿಗೆ ಪ್ರಾಧಾನ್ಯ, ಶಕ್ತಿಗೆ ಶರೀರ ಇಲ್ಲ, ಶಕ್ತಿ ನಿರಾಕಾರ, ಈ ರೀತಿಯದ್ದೆಲ್ಲ ಚರ್ಚೆ ಬರ್ತಿದ್ದಾರೆ ಅಂತಹ ಪಂಡಿತರು ತಪ್ಪಾಗಿ ಬರೆಯುತ್ತಾರೆ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ಸುಮ್ಮನೆ ವೇಸ್ಟ್, ಓದಿದ್ರು ವೇಸ್ಟ್. ಏನು ಓದಿದ್ರೆ ಸಿಗುದೇನು ಕೊನೆಗೆ? ನಮಗೆ ಶಿಲ ಪ್ರಭುಪಾದರ ಭಗವದ್ಗೀತೆ ಓದಿದ್ರೆ ಕೃಷ್ಣ ಒಬ್ಬ ವ್ಯಕ್ತಿ, ಆಧ್ಯಾತ್ಮಿಕ ವ್ಯಕ್ತಿ ಅಂದ್ರೆ ನಮ್ಮ ಹಾಗಿರೋ ವ್ಯಕ್ತಿ ಅಲ್ಲ, ಆಧ್ಯಾತ್ಮಿಕ ವ್ಯಕ್ತಿ ಅಂತ ನಮಗೆ ಅರ್ಥ ಆಗ್ತದೆ. ಅದಲ್ಲದೆ ಅವನ ಧಾಮಕ್ಕೆ ಹೋಗುವುದು ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ತದೆ. ಅವನ ಸೇವೆ ಮಾಡುದು, ಭಕ್ತರ ಸೇವೆ ಮಾಡುದು ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ತದೆ. ಬೇರೆ ಪರಂಪರೆ ಅಂತ ಹೇಳೋಕ್ಕಿಂತ ಈ ರೀತಿಯ ತಪ್ಪಾಗಿ ಬರೆದಿರುವಂತಹ ಪಂಡಿತರ ಭಗವದ್ಗೀತೆಯನ್ನು ಓದಿದ್ದೇನಾದ್ರೂ ಗೊತ್ತಾಗ್ತದ? ಹಾಗೆ ಗೊತ್ತಾಗ್ತಿದ್ರೆ ಈಗ ದಾರಿಯಲ್ಲೆಲ್ಲ ಭಕ್ತರು ಓಡಾಡ್ತಿದ್ರು. ಯಾಕಂದ್ರೆ ತುಂಬಾ ಜನ ಭಗವದ್ಗೀತೆ ಓದ್ತಾರೆ, ತುಂಬಾ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಭಗವದ್ಗೀತೆ ಓದ್ತಾರೆ, ಆಮೇಲೆ ತುಂಬಾ ಆಶ್ರಮಗಳಲ್ಲಿ ಭಗವದ್ಗೀತೆ ಹೋಗ್ತಿದ್ದಾರೆ. ಆದ್ರೆ ಯಾರಾದ್ರೂ ತಿಲಕ ಇಟ್ಟಿದಾರ? ಆ ರೀತಿ ಓದುವವರು ಯಾವುದೋ ಜುಬ್ಬ ಹಾಕಿಕೊಂಡು ಗಡ್ಡ ಬಿಟ್ಟುಕೊಂಡು ಹೋಗ್ತಿರ್ಬೋದು ವಿನಃ ತಿಲಕವೂ ಹಾಕ್ಲಿಲ್ಲ, ತುಳಸಿ ಮಾಲೆಯೂ ಹಾಕ್ಲಿಲ್ಲ. ಅಂದ್ರೆ ಶರಣಾಗತಿಯ ಯಾವ ಭಾವವು ಶರೀರದಲ್ಲೇ ಬರಲಿಲ್ಲ, ಆತ್ಮ ಮನಸ್ಸಿನಲ್ಲಿ ಬಿಡಿ, ಶರೀರದಲ್ಲಿ, ದೇಹದಲ್ಲೇ ಬರಲಿಲ್ಲ. ಅಂದ್ರೆ ಅರ್ಥ ಏನು? ಭಗವಂತನ ಸಾನ್ನಿಧ್ಯ ಆ ಭಗವದ್ಗೀತೆಯಲ್ಲಿ ಇದೆ ಅಂತ ಹೇಳಿ ಕೊಡುವಂತಹ ಯಾವ ಭಗವದ್ಗೀತೆ ಇಲ್ಲ ಅಂತ ಹೇಳಿದ ಅರ್ಥ. ಯಾವ ಇಲ್ಲ ಅಂತ ಹೇಳಿದ್ರೆ ನಾನು ತುಂಬಾ ಇದೆ, ಇಲ್ಲ ಅಂತ ಅಲ್ಲ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಅದನ್ನೆಲ್ಲ ಹೇಳ್ತಾ ಇರುವಂತದ್ದು. ಇಂತಹ ಪಾಂಡಿತ್ಯ ಇರುವಂತಹ ವಿಚಾರ ಅಂಥ ವ್ಯಕ್ತಿಗಳು ಬರೆದಿರುವಂತಹ ಭಗವದ್ಗೀತೆ ಹಿಡ್ಕೊಂಡು ಯಾರು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ವಿಚಾರವನ್ನ ಭೌತಿಕವಾಗಿ ಪ್ರಯೋಜನಕ್ಕೆ ತಗೊಳ್ತಿದ್ದಾರೆ ಅಷ್ಟೇ. ಅದು ತುಂಬಾ ತಪ್ಪು. ಅದು ಅಪರಾಧ. ಆಕ್ಚುಲಿ ಕೃಷ್ಣನ ನಾಮ ಸ್ಮರಣೆ ಮಾಡಿ ಅದನ್ನ ನಾವು ಭೌತಿಕಕ್ಕೋಸ್ಕರ ಉಪಯೋಗಿಸುವುದು ಅಪರಾಧ. ಶುತ್ವಾಪಿ ನಾಮ ಮಾಹಾತ್ಮೆ ಯಪ್ರೀತಿ ನಯಿತೋ ನರಹ ಅಹಂ ಮಾಮಾದಿ ಪರಮೋ ಸೋಪಿ ಅಪರಾಧ ಕೃತ್. 9ನೇ ಅಪರಾಧ. ಶುತ್ವಾಪಿ ನಾಮ ಮಾಹಾತ್ಮೆ, ಭಗವಂತನ ಬಗ್ಗೆ ಭಗವಂತ ಹೇಳಿದಂತ ಶ್ಲೋಕದಲ್ಲಿ ಎಲ್ಲ ಕಡೆ ಗೊತ್ತಾಗ್ತದೆ ಭಗವಂತನೇ ಪರಮೋತ್ತಮ ಅಂತೇಳಿ. ಅಹಂ ಆದಿರ್ಹಿ ದೇವಾನಾಮ್ ಅಂತ ಹೇಳ್ತೇನೆ, ನಾನು ಎಲ್ಲ ದೇವತೆಗಳಿಗೆ ಆದಿ ಅಂತೇಳಿ. ಹಾಗೆಲ್ಲ ಹೇಳುವಾಗ ಗೊತ್ತಾಗುದಿಲ್ವಾ? ಮತ್ತಃ ಪರತರಂ ನಾಣ್ಯತ್, ನನಗಿಂತ ಮೇಲೆ ಯಾರೂ ಇಲ್ಲ. ಇದರಿಂದ ಇಷ್ಟೆಲ್ಲ ಹೇಳುವಾಗ ಸಾಮಾನ್ಯ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರಿಗೂ ಅರ್ಥ ಆಗ್ತದೆ. ಇನ್ನು ಯಾರಾದ್ರೂ ಅದರ ಬಗ್ಗೆ ಬರೀತಾರೆ, ಅದರ ಬಗ್ಗೆ ವ್ಯಾಖ್ಯೆ ಬರೀತಾರೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಸಂಸ್ಕೃತ ಜ್ಞಾನ ಇರ್ತದೆ, ಅವರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ ಅಲ್ವಾ? ಅದ ಕಾರಣ ಇದನ್ನ ನಾವು ಚಿಂತನೆ ಮಾಡಿದ್ರೆ ನಮಗೆ ಅರ್ಥ ಆಗ್ತದೆ ನಾವೆಷ್ಟು ಭಾಗ್ಯವಂತರು ಅಂತ ಹೇಳಿ. ನಮಗೆ ಅಂತಹ ನೇರ ಭಗವಂತನ ಬಗ್ಗೆ ಗೊತ್ತಾಗುವ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಅದನ್ನ ನಮಗೆ ಓದಿ ಅರ್ಥ ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ಬೇರೆ ಯಾವುದೋ ಒಂದು ಪುಸ್ತಕ ಸಿಕ್ತಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ಪ್ರಭುವಿನ ಪ್ರಾಮಾಣಿಕ ಭಕ್ತರ ವ್ಯಾಖ್ಯಾನಗಳು ನೆಚ್ಚಲು ಅರ್ಹವಾದವು. ಅಸೂಯಾಪರನಾದವನು ಭಗವದ್ಗೀತೆಯನ್ನು ವಿವರಿಸಲಾರ. ಆದ ಕಾರಣ ನಾವೆಲ್ಲ ಓದುವಾಗ, ಡಿಸ್ಕಷನ್ ಮಾಡುವಾಗ ನಮಗೆ ಅಸೂಯೆ ಇದ್ರೆ ಆ ಅಸೂಯೆ ಏನಾಗ್ತದೆ, ಈ ಹಿಂದಿನವರ ಹಾಗೆ ಆಗ್ತೇವೆ ನಾವು ಕೂಡ. ಹೇಳಲಿಕ್ಕೆ ಮೇಲ್ನೋಟಕ್ಕೆ ಭಕ್ತರಾಗಿರ್ತೇವೆ, ಆದ್ರೆ ಹೃದಯದಲ್ಲಿ ನನ್ನ ಇಂದ್ರಿಯ ತೃಪ್ತಿಯನ್ನ ನಾನು ಆಸೆ ಪಡ್ತಿದ್ದೇನೆ. ಈ ಕೃಷ್ಣನ ಹೆಸರು ಹೇಳಿ ಉಂಟಲ್ಲ, ನನಗೆ ಏನು ಸಿಗ್ತದೆ ನೋಡುವ. ಕೃಷ್ಣನ ಹೆಸರು ಹೇಳಿ ನನಗೇನು ಸಿಗ್ತದೆ? ಹಣ ಸಿಗ್ತದಾ? ಟ್ರೈ ಮಾಡುವ. ಇಲ್ಲ ಫೇಮಸ್ ಆಗ್ಲಿಕ್ಕೆ ಟ್ರೈ ಮಾಡುವ. ನಮಗೆ ಅಷ್ಟು ಜನ ಲೈಕ್ ಮಾಡ್ತಾರೆ, ಇಷ್ಟು ಜನ ಹೊಗಳ್ತಾರೆ, ಅದನ್ನ ಟ್ರೈ ಮಾಡು. ಹೌದಲ್ಲ, ಎಷ್ಟು ಖುಷಿ. ಎಲ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ನನ್ನ ಕಾಲಿಗೆ ಬೀಳ್ತಾರೆ ಅಂತೇಳಿ ಖುಷಿ. ಅದು ಹೃದಯದ ಒಳಗೆ ಖುಷಿ. ಆದ ಕಾರಣ ಎಷ್ಟು ರಿಸ್ಕಿ ಜಾಬ್ ಇದು ಅಂತ ಹೇಳಿದರೆ, ಯಾವುದು? ಕೃಷ್ಣನ ಭಕ್ತರಲ್ಲದೆ ಆಗುವಂತ ವಿಚಾರಗಳು.
ಇದೆಲ್ಲ ಕೃಷ್ಣನ ಭಕ್ತರಿಲ್ಲದ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡದವರ ಮನಸ್ಸಿನಲ್ಲಿ ಆಗುವಂತಹ ವಿಚಾರಗಳು. ಅದರಿಂದ ನಾವೆಲ್ಲ ಹೊರಗೆ ಬರಬೇಕು. ಸ್ವಲ್ಪ ಸಂಸ್ಕೃತ ಜ್ಞಾನ ಬಂದ ತಕ್ಷಣ ನಿಮಗೇನಾಗ್ತದೆ, ನನಗೆ ಶ್ಲೋಕ ಓದ್ಲಿಕ್ಕೆ ಬರ್ತದೆ, ನಾನ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದೆ, ನನ್ನ ಇಂಗ್ಲಿಷ್ ಬೆಟರ್. ನಿಮಗೆ ಶ್ಲೋಕ ಸರಿ ಓದ್ಲಿಕ್ಕೆ ಬರುವುದಿಲ್ಲ. ನಾವು ಭಕ್ತರ ನಡುವೆ ನೋಡ್ತೇವೆ ಈ ರೀತಿ ಆಗ್ತದೆ ನಮ್ಗೆ. ನಾನು ಕಮೆಂಟ್ ಮಾಡೋದಲ್ಲ ಯಾರಿಗೂ ಕೂಡ, ಆದ್ರೆ ನಾವು ಹೇಗೆ ಇದರಿಂದ ಹೊರಗೆ ಬರಬಹುದು ಅಂತ ಹೇಳುವಾಗ ಅದನ್ನು ಹೇಳಬೇಕಾಗ್ತದೆ, ಅಷ್ಟೇ ಉದ್ದೇಶಕ್ಕೋಸ್ಕರ. ಆದ ಕಾರಣ ನಾವು ಒಬ್ರಿಗೊಬ್ರು ಕರೆಕ್ಷನ್ ಮಾಡ್ಬೇಕು. ನಾವು ಆ ಒಂದು ಫ್ರೀಡಮ್ ಅನ್ನ ಯಾವುದೋ ಒಂದು ಭಕ್ತರಿಗೆ ಕೊಡಬೇಕು. ನಾನು ತಪ್ಪು ಮಾಡಿದರೆ ಕರೆಕ್ಷನ್ ಮಾಡಿ ಅಂತ ಹೇಳುವ ಫ್ರೀಡಮ್ ಅನ್ನ ನಾವು ಖಂಡಿತವಾಗಿ ಕೊಡ್ಬೇಕು. ಯಾಕಂದ್ರೆ ನಮಗೆ ಶ್ರೀಲ ಪ್ರಭುಪಾದರು ನೇರವಾಗಿ ಪುಸ್ತಕದ ಮುಖಾಂತರ ಎಲ್ಲ ಇದ್ದಾರೆ, ಆದ್ರೆ ನೇರವಾಗಿ ಕರೆಕ್ಷನ್ ಮಾಡ್ಲಿಕ್ಕೆ ಅವರಿಲ್ಲ. ನೇರವಾಗಿ ಕಿವಿ ಹಿಂಡಿ ಸರಿ ಮಾಡಪ್ಪ ಅಂತ ಹೇಳಿ ಇಲ್ಲ. ನಮ್ಮ ನೇರ ದೀಕ್ಷೆ ಕೊಟ್ಟ ಗುರುಗಳು ನಮ್ಮ ಹತ್ರ ಇಲ್ಲ. ಆದ ಕಾರಣ ಯಾರೋ ಒಬ್ಬ ಆತ್ಮೀಯ ಭಕ್ತ ತುಂಬಾ ಅಗತ್ಯ. ಅವನ ಸ್ನೇಹಿತನಾಗಿರಬಹುದು ಭಕ್ತಿಯಾಗಿ, ಅಥವಾ ಸ್ವಲ್ಪ ಉತ್ತಮ ಸ್ಟೇಜ್ ಅಲ್ಲಿ ಇರಬಹುದು, ಯಾರೇ ಆಗಿರಬಹುದು. ಅವರೊಟ್ಟಿಗೆ ನಿರಂತರ ಸಂಬಂಧವನ್ನು ಇಟ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮಾಡುವಂತಹ ತಪ್ಪನ್ನ ಅವ್ರು ತಿದ್ದುತ್ತಾರೆ. ಆ ತಿದ್ದುವ ಅವಕಾಶ ಅವರಿಗೆ ಕೊಡ್ಲಿಲ್ಲ ಅಂದ್ರೆ ಆಗುದಿಲ್ಲ. ಸಂಪೂರ್ಣ ಹೇಳ್ಬೇಕು, ನನ್ನ ಎಲ್ಲ ತಿದ್ಲಿಕ್ಕೆ ನಿನಗೆ ಅವಕಾಶ ಉಂಟು, ದಯವಿಟ್ಟು ನನ್ನನ್ನು ತಿದ್ದು ಅಂತ ಹೇಳಿ. ಆದರೆ ನಾವು ಕೂಡ ಸ್ವಲ್ಪ ಜಾಗ್ರತೆ ಇರಬೇಕು ಹಾಗೆ ಹೇಳುವಾಗ. ಯಾಕೆಂದ್ರೆ ಅವರ ಸ್ಥಿತಿಗತಿ, ಅವರ ಎಲ್ಲ ನಮಗೆ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಹಾಗೆ ಮಾಡಬಾರ್ದು. ಯಾಕಂದ್ರೆ ಅವರು ಏನೋ ತಪ್ಪು ಹೇಳ್ತಾರೆ, ಅದಕ್ಕೋಸ್ಕರ ನಮ್ಮ ಸಂಸ್ಥೆಗಳಲ್ಲಿ ಈ ತರ ಆಗ್ತಾ ಇರುವಂತದ್ದು. ಕೆಲವರು ಎಲ್ಲ ಹೇಳಿದ್ದೆಲ್ಲ ಇನ್ನೊಬ್ಬರು ಹೇಳಿದ್ದೆಲ್ಲ ಒಪ್ಕೊಳ್ತಾರೆ, ಅವರು ದೌರ್ಜನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ ಕಾರಣ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾರು ನಿಜವಾಗಿ ಭಕ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ನೋಡುವಂತಹ ಜ್ಞಾನವನ್ನು ನಾವು ಪ್ರಯತ್ನ ಪಡಬೇಕು ತಗೊಳ್ಳಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಯಾರದೋ ಕೈಗೆ ಸಿಕ್ಕಾಕೊಂಡು ಭಕ್ತಿ ಅಂತ ಹೇಳುವ ನೆವದಲ್ಲಿ. ಯಾಕಂತ ಹೇಳಿದ್ರೆ ನನಗೆ ಒಬ್ರು ತುಂಬಾ ಆತ್ಮೀಯ ಭಕ್ತರಿಗೆ ಹೀಗಾಗಿದೆ. ಅವರು ಮದುವೆ ಆದ್ರು, ಆದ್ರೆ ಮದುವೆ ಆದ್ದು ಅವರ ಭಕ್ತರು ಅಂತ ಹೇಳಿ ಒಂದು ಹುಡುಗಿ ಬಂದ್ರು, ಭಕ್ತರು ಅಂತ ಹೇಳಿ. ಆದ್ರೆ ಭಕ್ತರು ಅಂತ ತೋರಿಸಿಕೊಂಡದ್ದಷ್ಟೇ, ನಿಜವಾಗಿ ಭಕ್ತರಾಗಿರ್ಲಿಲ್ಲ. ಈ ರೀತಿಯ ಸಂಕಷ್ಟಕ್ಕೆ ಅವರು ಸಿಕ್ಕಾಕೊಂಡ್ರು. ಈ ರೀತಿಯಲ್ಲಿ ನಾವು ಸ್ವಲ್ಪ ಅಲರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಭಕ್ತಿ ಜೀವನದಲ್ಲಿ ಕೂಡ ತುಂಬಾ ರಿಸ್ಕ್ ಇದೆ. ಆದ ಕಾರಣ ನಾವು ನಮ್ಮ ಕಾನ್ಶಿಯಸ್ ಅನ್ನ ಎಷ್ಟು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಕೃಷ್ಣನಿಗೆ ಸರೆಂಡರ್ ಆಗ್ಬೇಕು. ಆಗ ನಮಗೆ ಆ ಕೃಷ್ಣನೇ ನಮಗೆ ಗುರು ಆಗಿರ್ಲಿ ಅಥವಾ ಯಾರಾದ್ರೂ ಶಿಕ್ಷಣ ಕೊಡುವವರಾಗ್ಲಿ ನಮಗೆ ಸಿಗುವ ಹಾಗೆ ಮಾಡ್ತಾರೆ. ಇಲ್ಲ ದಾರಿ ತಪ್ಪಲಿಕ್ಕೆ ಸಾಧ್ಯತೆ ಇರ್ತದೆ. ಆದ ಕಾರಣ ಅಸೂಯೆ ಅಂತ ಹೇಳುದು ನಾವು ಹೃದಯದಿಂದ ತೆಗೆದು ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಮಗೆ ನಿಜವಾಗಿ ಸತ್ಸಂಗ ಸಿಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ಅಂತ ಭಗವದ್ಗೀತೆ ಬರೆಯುವಂತಹ ಅಸೂಯೆ ಇರುವಂತಹವರನ್ನ ನಾವು ಓದಬಾರ್ದು. ಪ್ರಭುವಿನ ಪ್ರಾಮಾಣಿಕ ಭಕ್ತರ ವ್ಯಾಖ್ಯಾನಗಳು ನೆಚ್ಚಲು ಅರ್ಹವಾದವು. ಅಸೂಯಾ ಪರನಾದವನು ಭಗವದ್ಗೀತೆಯನ್ನು ವಿವರಿಸಲಾರ. ಅದನ್ನೇ ಈಗ ಚರ್ಚೆ ಮಾಡಿದ್ದೇವೆ ನಾವೀಗ. ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ನೋಡಿ, ಶ್ರೀಲ ಪ್ರಭುಪಾದರು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನ ಅಂತ ಹೇಳಿದ್ರೆ ಅಷ್ಟು ಸುಲಭ ವಿಚಾರ ಅಲ್ಲ. ನೋಡ್ಲಿಕ್ಕೆ ಸುಲಭ, ಕೇಳಲಿಕ್ಕೆ ಸುಲಭ, ಇಂಪು ಅಷ್ಟೇ. ಆದ್ರೆ ಅದು ಎಷ್ಟು ಗಾಢ ಅಂತ ಹೇಳಿದ್ರೆ, ಯಾರಾದ್ರೂ ಪರಿಪೂರ್ಣ ಜ್ಞಾನ ಇದ್ದವ ನಮಗೆ ಹೇಳಿದ ತಕ್ಷಣ ಕರೆಂಟು ನಮಗೆ ಹಿಡಿದ್ರೆ ಏನಾಗ್ತದೆ? ಕರೆಂಟ್ ನಮಗೂ ಕರೆಂಟ್ ಹೊಡಿತದಲ್ಲ, ಹೊಡೆಯದೇ ಇರ್ತದ? ಆ ರೀತಿ ನಮಗೆ ನಮ್ಮ ಇಡೀ ಜೀವನ ಬದಲಾವಣೆ ಆಗ್ತದೆ. ಅದು ಶ್ರೀಲ ಪ್ರಭುಪಾದರು ಮಾಡಿತ್ತು. ಶ್ರೀಲ ಪ್ರಭುಪಾದರನ್ನ ನೋಡಿದ್ರೆ ಅವರು ಆಧ್ಯಾತ್ಮಿಕ ಜಗತ್ತಿಂದ ಬಂದವರು. ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಏನು ಮಾಡಿದ್ರು ಎಲ್ಲರನ್ನ ನಮಗೆಲ್ಲರಿಗೂ ಗೊತ್ತು. ಅವರು ಮುಟ್ಟಿದವರೆಲ್ಲ ಶುದ್ಧ ಭಕ್ತರಾದರು. ಮಧ್ಯೆ ಬಿದ್ದವರು ಇರಬಹುದು, ಆದ್ರೆ ಅಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲದವರು ಸಂಪೂರ್ಣ ಬದಲಾವಣೆ ಆಗಿದ್ದಾರೆ ಅಂತ ಹೇಳುದು ತುಂಬಾ ವಿಚಾರ ಗಮನದಲ್ಲಿ ಇಟ್ಕೊಳ್ಬೇಕು. ಆದ ಕಾರಣ ಅಂತಹ ಶುದ್ಧ ಭಕ್ತರು ಮಾತ್ರ ಪರಿಪೂರ್ಣ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಅವರ ದಾಸರಾಗಬೇಕು ವಿನಃ ನಾನು ಭಗವದ್ಗೀತೆಯನ್ನ ಚರ್ಚೆ ಮಾಡ್ತಿದ್ದೇನೆ, ನಾನು ಓದ್ತಿದ್ದೇನೆ, ಆದ ಕಾರಣ ನನ್ನಿಂದ ನಿಮಗೆಲ್ಲರಿಗೂ ಅಥವಾ ನನ್ನಿಂದ ಅವರಿಗೆಲ್ಲರಿಗೂ ಪರಿಪೂರ್ಣ ಜ್ಞಾನ ಸಿಗ್ತಾ ಇದೆ, ಮುಗೀತು, ಅಲ್ಲಿ ಅಸೂಯೆ ಸಿಕ್ಕಿತು. ಅಸೂಯೆ ಅಲ್ಲಿ ಕಿಸೆಗೆ ಹಾಕಿದ ಹಾಗೆ, ಒಂದು ಕಾಯಿನ್ ಕಿಸೆಗೆ ಹಾಕಿತ್ತು ಅಸೂಯೆಯದ್ದು. ಆದ ಕಾರಣ ಅಂತ ಅಸೂಯೆ ಬರದೇ ಇರಬೇಕು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರ ಬಗ್ಗೆ ತಿಳ್ಕೊಳ್ಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಲೀಲೆಗಳನ್ನ ತಿಳ್ಕೊಳ್ಬೇಕು.
ಅವರದ್ದು ಲೀಲಾಮೃತವನ್ನ ಓದ್ಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ಶಿಲ ಪ್ರಭುಪಾದರು ಎಂತ ವ್ಯಕ್ತಿತ್ವ ಅಂತ ನಮಗೆ ಗೊತ್ತಾಗ್ತದೆ. ಅವರು ಶ್ರದ್ಧರು ಅಂತ ಗೊತ್ತಾಗ್ತದೆ. ಅವರು ಮಾತ್ರ, ಆಮೇಲೆ ಅವರು ಆಶೀರ್ವಾದ ಕೊಟ್ಟಂತಹ ಯಾವುದೇ ಭಕ್ತರಿಂದ ಮಾತ್ರ ಸಾಧ್ಯ ಅಂತ ನಮಗೆ ಅರ್ಥ ಆಗ್ತದೆ. ಕೃಷ್ಣನನ್ನು ಅರಿಯದೆಯೇ ಅವನ ಗುಣವನ್ನು ತೀಕಿಸುವವನು ಶುದ್ಧ ಮೂರ್ಖ. ಆದುದರಿಂದ ಇಂತಹ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯಗಳಿಂದ ಬಹು ಪ್ರಯೋಜನ ಉಂಟು. ಆದ ಕಾರಣ ಮುಂದೆ ಹೋಗೋಕ್ಕಿಂತ ಮುಂಚೆ ಇದನ್ನು ನಾವು ಹೃದಯದಲ್ಲಿ ಗಟ್ಟಿ ಮಾಡಿದರೆ ಮಾತ್ರ ನಮಗೆ ಈ ಮುಂದೆ ಹೋಗಿ ಓದುವುದರ ಪ್ರಯೋಜನ ಸಿಗ್ತದೆ. ಇಲ್ಲದ್ರೆ ಪ್ರಯೋಜನ ಇಲ್ಲ ಅಂತ ಅರ್ಥ. ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕಿಂತ ಶೀಘ್ರ ರೂಪದಲ್ಲಿ ಪ್ರಯೋಜನ ಇಲ್ಲ ಅಂತ ಅರ್ಥ. ಆದುದರಿಂದ ಇಂತಹ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಎಂತಹ ವ್ಯಾಖ್ಯಾನ? ಪ್ರಗಲ್ಭ ಪಂಡಿತರು ಬರೆದಿರುವಂತಹ, ಭಕ್ತಿ ಕೃಷ್ಣನ ಬಗ್ಗೆ ನಿಜವಾಗಿ ಆಸಕ್ತಿ ಬೆಲೆ ಇಟ್ಟುಕೊಳ್ಳದೇ ಇರುವಂತಹ ವ್ಯಕ್ತಿಗಳು ಬರೆದಂತಹ ಭಗವದ್ಗೀತೆಯನ್ನ ದೂರ ಇಡಬೇಕು. ಅದರಲ್ಲಿ ಭಗವಂತನ ಬಗ್ಗೆ ಹೇಳಿರುವಂಥದ್ದು, ಆದ್ರೆ ಅದು ಸರ್ಪೋಚ್ಛಿಷ್ಟಪಯಂ ತಥಾ ಅಂದ್ರೆ ಏನು? ಯಾರಾದ್ರೂ ಕೇಳಿದ್ದೀರಾ? ಅವೈಷ್ಣವ ಮುಖೋದ್ಗೀರ್ಣಂ, ಅವೈಷ್ಣವ ಮುಖೋದ್ಗೀರ್ಣಂ ಕೇಳಿದ್ದೀರಾ? ಹೇಳಿದ್ವಿ ಪ್ರಭುಜಿ, ಮೊನ್ನೆ ನೀವು ಹೇಳಿದ್ರಲ್ಲ ಪ್ರಭುಜಿ. ಎಸ್. ಏನಾಗ್ತದೆ, ಅಂಥ ವ್ಯಕ್ತಿತ್ವ ಯಾರು ವೈಷ್ಣವರಲ್ಲ. ಅವರು ಬರೆದಿರುವಂತಹ ಅಥವಾ ಅವರು ಹೇಳಿರುವಂತಹ ವಾಕ್ಯಗಳು ಹಾಲು ಸರ್ಪ ಟಚ್ ಮಾಡಿತ್ತು, ಹಾವು ಹಾಲನ್ನ ನೆಕ್ಕಿತು ಅಂತ ಇಟ್ಕೊಂಡ್ರೆ ಆ ಹಾಲು ವಿಷರೂಪ, ಅದು ವಿಷವೇ. ಅದು ಕುಡಿದ್ರೆ ವಿಷದ ಪ್ರಭಾವ ಇರ್ತದೆ. ಅದೇ ರೀತಿಯಲ್ಲಿ ಶುದ್ಧವಾದ ಹಾಲು ಇದು. ದುಗ್ಧಂ ಗೋಪಾಲನಂದನಃ, ಶುದ್ಧವಾದ ಹಾಲೆ. ಆದರೆ ಅದನ್ನು ನೆಕ್ಕಿದವರು ಅಶುದ್ಧರು. ಅಂತ ಅಶುದ್ಧರ ನೆಕ್ಕಿದ್ದನ್ನು ನಾವು ಖಂಡಿತವಾಗಿ ಮಾಡಬಾರ್ದು. ಶುದ್ಧರು ನೆಕ್ಕಿದ್ದು ಯಾರು? ಶುದ್ಧರು ಯಾರು? ಉದಾಹರಣೆಗೆ ಯಾರು? ಭಾಗವತಂ ಹೇಳಿದ್ದು ಯಾರು? ವ್ಯಾಸಮುನಿಗಳ ಮಗ, ವ್ಯಾಸದೇವರ ಮಗ. ಸುಖಮುನಿ. ಏನ್ ಹೇಳ್ತಾರೆ? ಮೂರನೇ ಭಾಗವತಮಿನ 3ನೇ ಶ್ಲೋಕ ಏನ್ ಹೇಳ್ತದೆ? ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶುಕ ಮುಖಾದ್ ಅಮೃತ ದ್ರವ ಸಂಯುತಂ ಅಂತ ಹೇಳಿ ಕೃಷ್ಣನ ಲೀಲೆಗಳು ಶುಕದೇವ ಮಹರ್ಷಿಯ ಬಾಯಿಯಿಂದ ದ್ರವ ರೂಪದಲ್ಲಿ ಬರ್ತಾ ಇದೆ. ಯಾವುದು? ಇಡೀ ಲೀಲೆ. ಎಲ್ಲಿಂದ? ಮುಖಾದ್ ದ್ರವ. ನಾವು ಮಾತಾಡೋದನ್ನ ಯಾರ ದ್ರವ ಅಂತ ಹೇಳ್ತಾರ? ಇಲ್ಲ. ಅಲ್ಲಿ ದ್ರವ ಅಂದ್ರೆ ಏನು ಅಂತ ಹೇಳಿದ್ರೆ ಉಚ್ಚಿಷ್ಟ ಭಗವಂತನ ಜ್ಞಾನವನ್ನ ಭಕ್ತರ ಮುಖಾಂತರ ಕೇಳುವುದು ತುಂಬಾ ಶ್ರೇಷ್ಠ. ಬೇರೆ ಯಾರದ್ದಾದ್ರೂ ಮುಖದಿಂದ ಕೇಳಿತು ಅಂತ ಹೇಳಿದ್ರೆ ಅದನ್ನ ಸರ್ಪ ಉಚ್ಚಿಷ್ಟ ಅಂತ ಹೇಳ್ತಾರೆ. ಅದನ್ನ ಕೆಟ್ಟದು ಮಾಡಿ ಕಳಿಸ್ತಾರೆ ಅವರು. ಅಂತವರ ಸಂಘವೂ ಮಾಡಬಾರದು, ಅಂತವ್ರ ಬಗ್ಗೆ ಚಿಂತನೆಯೂ ಮಾಡಬಾರದು ನಾವು. ಆದುದರಿಂದ ಅಂಥ ವ್ಯಾಖ್ಯಾನಗಳನ್ನ ಸಂಪೂರ್ಣ ದೂರ ಇಡಬೇಕು. ನಮಗೆ ಈಗ ಎಷ್ಟು ಡೆವಲಪ್ ಆಗಿದೆ ಜೀವನ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಟಕ್ ಅಂತ ಬರ್ತಾನೆ ಇರ್ತದೆ. ಯಾರೋ ಫಾರ್ವರ್ಡ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಆದಷ್ಟು ನಾವು ಅದನ್ನ ದೂರ ಇಡಬೇಕು. ಮುಖ್ಯವಾಗಿ ನಾವು ಶ್ರೀಲ ಪ್ರಭುಪಾದರ ಪ್ರವಚನಕ್ಕೆ ಫಸ್ಟ್ ಪ್ರಾಮುಖ್ಯತೆ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಪುಸ್ತಕಗಳಿಗೆ ಫಸ್ಟ್ ಪ್ರಾಮುಖ್ಯತೆ. ಅದು ನಮ್ಮ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗಂತೂ ಸಾಧ್ಯ ಇಲ್ಲ. ಬೇರೆ ಓದ್ಲಿಕ್ಕೆ ಸಮಯವೇ ಸಿಗ್ಲಿಕ್ಕಿಲ್ಲ. ಯಾರಾದ್ರೂ ಅಂದ್ಕೊಳ್ತೀರಾ ನಾವೀಗ ನೆರೆದವರಲ್ಲಿ ಇಲ್ಲಿ ಇಷ್ಟು ಜನರಲ್ಲಿ ಶ್ರೀಲ ಪ್ರಭುಪಾದರ ಪುಸ್ತಕ ಬಿಟ್ಟು ಬೇರೆಲ್ಲ ಓದ್ತೇನೆ ಅಂತ ಹೇಳುವಂತ ಮಧ್ವಾಚಾರ್ಯರ ಪುಸ್ತಕ ಓದಬಾರದು ಅಂತ ಹೇಳಿ ಮಧ್ವಾಚಾರ್ಯರ ಪುಸ್ತಕ, ರಾಮಾನುಜಾಚಾರ್ಯರ ಪುಸ್ತಕ ನಮಗೆ ಓದಿ ಕರಗಿಸಿಕೊಳ್ಳಿಕ್ಕೆ ಸಾಧ್ಯವಾ? ಯಾರಾದ್ರೂ ಚಿಂತನೆ ಇದೆಯಾ ಮಾಡಬಹುದು ಅಂತ ಹೇಳಿ? ಒಂದು ಸರ್ತಿ ಕೂಡ ಸರಿಯಾಗಿ ಭಗವದ್ಗೀತೆ ಅರ್ಥ ಆಗ್ಲಿಲ್ಲ, ಭಗವದ್ಗೀತೆ ಕಂಪ್ಲೀಟು ಆಗ್ಲಿಲ್ಲ ಶ್ರೀಲ ಪ್ರಭುಪಾದರದ್ದು. ಹರೇ ಕೃಷ್ಣ. ಮಾತಾಜಿ ಏನೋ ಆಡ್ ಮಾಡ್ತಿದ್ದೀರಾ? ಇಲ್ಲ ಪ್ರಭು, ನಮ್ಗೆ ಸಾಧ್ಯನೇ ಇದೀಗ ಭಾಗವತ, ಚೈತನ್ಯ ಚರಿತಾಮೃತ, ಪ್ರಭುಪಾದ ಚಿಕ್ಕ ಪುಸ್ತಕಗಳು, ಭಗವದ್ಗೀತೆ ಅದನ್ನು ಓದ್ಲಿಕ್ಕೆ ನಮ್ಮ ಆಯುಷ್ಯ ಸಾಕಾಗುದಿಲ್ಲ. ಇನ್ನು ಬಿಲ್ವಮಂಗಲ್ ಠಾಕೂರು, ಭಕ್ತಿವಿನೋದ್ ಠಾಕೂರು, ನಮ್ಮ ಆಚಾರ್ಯರು ಬರ್ದದ್ದೇ ಎಷ್ಟೋ ಇದೆ, ಅದನ್ನು ಓದ್ಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ.
ಆಮೇಲೆ ಇನ್ನೊಂದು ವಿಚಾರ ನೋಡಿದ್ರೆ ನಾವೆಲ್ಲ ಹೆಚ್ಚಿನವರು, ನಾವೆಲ್ಲ ಗೃಹಸ್ಥರು ಅಂದ್ರೆ ಕೆಲಸ ಮಾಡುವವರೆಲ್ಲ, ನಾವು ಭಗವದ್ಗೀತೆಯನ್ನ ಒಟ್ಟಿಗೆ ಒಂದೇ ಸಲ ಓದಿದೆವ? ಒಟ್ಟಿಗೆ ಒಂದೇ ಸಲ ಅಂತ ಹೇಳಿದ್ರೆ ಒಂದು ಕನೆಕ್ಷನ್ ಇಟ್ಕೊಂಡು ಕೆಟ್ಕೊಂಡು ಓದಿದೆವ ನಾವು? ಇಲ್ಲ. ಒಂದ್ ದಿವಸ ಅರ್ಧ ಪೇಜು, ಮರು ದಿವಸ ಓದ್ಲೇಬೇಕು, ಹಾಗೆ ಓದಬಾರ್ದು ಅಂತಲ್ಲ. ಆದ್ರೆ ನಮ್ಮ ಸೀರಿಯಸ್ನೆಸ್ ಅನ್ನು ಅರ್ಥ ಮಾಡ್ಲಿಕ್ಕೆ ಹೇಳ್ತಾ ಇರುವಂತದ್ದು. ಒಂದ್ ದಿವಸ ಅರ್ಧ ಪೇಜು, ನೆಕ್ಸ್ಟ್ ಡೇ ಒಂದು 2 ಪೇಜು, ಮತ್ತೊಂದು ವಾರ ಇಲ್ಲ, ಮತ್ತೆ ಒಂದು ವಾರ ಆದ್ಮೇಲೆ ಒಂದು ಅರ್ಧ ಪೇಜು. ಈ ತರ ತಾನೇ ಓದಿದ್ ನಾವು. ಹೆಚ್ಚಿನವರು ಈ ತರ ತಾನೇ ಓದಿದ್ದು. ನಾನು ಆ ತರ ಓದಿದ್ದು. 1-2 ದಿನ ಆಗುವಾಗ ಅಯ್ಯೋ ಏನೋ ಕೆಲಸ ಬಂತು, ಆ ಕಡೆ ಈ ಕಡೆ ಹೋದೆ. ಆಮೇಲೆ 3ನೇ ದಿನ ಸ್ವಲ್ಪ ಓದಿದೆ. ಸ್ಟಡಿ ಅಂದ್ರೆ ಹೀಗೆ ಅಲ್ಲ. ಸ್ಟಡಿ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಕೂತು ಒಂದರಿಂದೊಂದು ಕನೆಕ್ಷನ್ ತಗೊಂಡು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ. ನಮಗೆ ಅವಕಾಶ ಇರ್ಲಲ್ಲ, ನಾವು ಆ ಭಾಗ್ಯ ಮಾಡ್ಲಿಲ್ಲಲ್ಲ ಅಂತ ಅನ್ನಿಸ್ತಾ ಇದೆ ಒಂದೊಂದ್ಸಲ. ಆದ್ರೆ ಖಂಡಿತವಾಗಿ ಆ ರೀತಿ ಓದ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ತುಂಬಾ ಇಂಪಾರ್ಟೆಂಟ್ ಆ ರೀತಿಯಲ್ಲಿ ಓದುದು. ಒಂದರಿಂದ ಒಂದು. ಈಗ ಉದಾಹರಣೆಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೇವೆ, 1ನೇ ಚಾಪ್ಟರ್ ಎಂತ ನಮಗೀಗ ಮರ್ತೋಗಿದೆ ಅಲ್ವಾ? 1ನೇ ಚಾಪ್ಟರ್ ಎಂತ ಮರ್ತೋಗಿದೆ, 2ನೇ ಚಾಪ್ಟರ್ ಎಂತ ಮರ್ತೋಗಿದೆ. ಅಂದ್ರೆ ಮರ್ತೋಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರ ನೆನಪಿಲ್ಲ ನನಗೆ ಅಂತ ಹೇಳ್ತಾ ಇರುವಂತದ್ದು. ಆದ ಕಾರಣ ನಮಗೆ ಇಲ್ಲಿ ಏನ್ ಅರ್ಥ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಪ್ರಿಯಾರಿಟಿ ನಾವು ಇದನ್ನ ಚಂದ ಕರಗಿಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದು ಒಂದೇ ಭಗವದ್ಗೀತೆ, ಶ್ರೀಮದ್ ಭಾಗವತ ಓದೋಣ, ಎಲ್ಲ ಓದೋಣ. ಆದ್ರೆ ಭಗವದ್ಗೀತೆ ಒಂದನ್ನ ಕರಗಿಸ್ಲಿಕ್ಕೆ, ಅದು ಯಾವ್ದಾದ್ರು ಒಂದನ್ನ ಅರ್ಥ ಮಾಡ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಾವು ಬೇರೆಲ್ಲ ಓದುವುದಕ್ಕೆ ಸಹಾಯ ಮಾಡ್ತದೆ. ಈಗ ಭಗವದ್ಗೀತೆಯನ್ನ ಚೆನ್ನಾಗಿ ಅರ್ಥ ಆದ್ರೆ ಶ್ರೀಮದ್ ಭಾಗವತ ಮತ್ತೆ ಮಿಕ್ಕ ಆಚಾರ್ಯರ ಓದುದಿದ್ರೆ ಅದೆಲ್ಲ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಆದ್ರೆ ಇದೇ ಈಗ ಉದಾಹರಣೆ, ಮಗ್ಗಿಯೇ ನಮಗೆ ನೆನಪಿಲ್ಲ ಅಂತ ಹೇಳಿದ್ರೆ PhD ಮಾಡುವಾಗ ಸಂಶಯ, ಸಂಕಷ್ಟ. ಮಗ್ಗಿ 9ನೇ ಮಗ್ಗಿಯೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ, 9 ಎಷ್ಟು ಅಂತ ಕೇಳಿದ್ರೆ ಗೊತ್ತಿಲ್ಲ, 29 ಅಂತ ಹೇಳಿದ ಅಂತ ಹೇಳಿದ್ರೆ ಅವನಿಗೆ ಮಾರ್ಕ್ ಸಿಗ್ತದೆ ಗಣಿತದಲ್ಲಿ. ಹಾಗೆ ನಮಗೆ ಸಂಕಷ್ಟ. ಆದ ಕಾರಣ ಈ ಭಗವದ್ಗೀತೆ ಅಂತ ಹೇಳುದು ತುಂಬಾ ಶ್ರೇಷ್ಠವಾದ ಜ್ಞಾನ. ಅದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡಬೇಕು. ಶ್ಲೋಕ 2 ತುಂಬಾ ದೊಡ್ಡ ಶ್ಲೋಕ, ಎಷ್ಟಾಗ್ತದೆ ಅಷ್ಟು ಕವರ್ ಮಾಡೋಣ. ಶ್ರೀಲ ಪ್ರಭುಪಾದ ತುಂಬಾ ಬರೆದಿದ್ದಾರೆ ಇದರಲ್ಲಿ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಅಧ್ಯಾಯದಲ್ಲಿ ಎಲ್ಲ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ನಮಗೆ. ಈಗ ಮೊದಲನೇ ಶ್ಲೋಕ ಅರ್ಥ ಆಯ್ತು, ಜ್ಞಾನದ ಇಂಪಾರ್ಟೆನ್ಸು, ವಿಜ್ಞಾನದ ಇಂಪಾರ್ಟೆನ್ಸು, ಆಮೇಲೆ ಅಸೂಯೆ ಇಲ್ಲದೆ ಇರಬಾರದು ಅಂತ ಹೇಳಿ. ಅದಕ್ಕೋಸ್ಕರ ಅರ್ಜುನನಂತಹ ವ್ಯಕ್ತಿತ್ವಗಳನ್ನ ಸಿಲೆಕ್ಟ್ ಮಾಡಿದ್ದಾರೆ. ಪ್ರಶ್ನೆ ಕೇಳಬಹುದು, ಅರ್ಜುನನನ್ನೇ ಯಾಕೆ ಬೇರೆ ಯಾರನ್ನು ಮಾಡ್ಲಿಲ್ಲ ಅಂತ? ಯಾಕೆ? ಯಾರಾದ್ರೂ ಉತ್ತರ ಕೊಡ್ತೀರಾ? ಅರ್ಜುನನನ್ನೇ ಯಾಕೆ, ಬೇರೆ ಯಾರನ್ನು ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ಯಾರಿಗಾದ್ರೂ ಗೊತ್ತಾ? ಬೇರೆ ಯಾರು ಅಂತ ಹೇಳಿದ್ರೆ ಯುಧಿಷ್ಠಿರನನ್ನು ಮಾಡ್ಬೋದಾಗಿತ್ತು. ಭೀಮನನ್ನು ಮಾಡ್ಬೋದಾಗಿತ್ತು. ಯಾಕೆ? ಅಸೂಯೆ ಇಲ್ಲದವನು. ಆದ್ರೆ ಯುಧಿಷ್ಠಿರನಿಗೆ ಅಸೂಯೆ ಇತ್ತ ಕೃಷ್ಣನ ಬಗ್ಗೆ? ಭೀಮನಿಗೆ ಅಸೂಯೆ ಇತ್ತ? ಶರಣಾಗತನಾಗಿದ್ದಾನೆ ಭಗವಂತನಿಗೆ. ಅವ್ರು ಶರಣಾಗ್ಲಿಲ್ವಾ? ಆದ್ರೆ ಯುಧಿಷ್ಠಿರನು ಮೇಯ್ನಾ ಅಥವಾ ಅರ್ಜುನನ ಮೇಯ್ನಾ? ಯುಧಿಷ್ಠಿರನ ರಾಜನ, ಅರ್ಜುನನ ರಾಜ? ಯುಧಿಷ್ಠಿರ ರಾಜ. ಹ. ಆದ್ರೆ ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. Yes. ಅರ್ಜುನ ಕೃಷ್ಣನ ಸ್ನೇಹಿತ. ಆದ್ರೆ ಯುಧಿಷ್ಠಿರ ಸ್ನೇಹಿತ ಅಲ್ವಾ? ಭಗವಂತನೇ ಆಯ್ಕೆ ಮಾಡ್ಕೊಂಡಿದ್ದ. ಹರೇ ಕೃಷ್ಣ ಪ್ರಭುಜಿ. ಆ, ಹೇಳಿ. ಇದು ನಾನೆಲ್ಲ ಫುಲ್ ಶರಣಾಗಿದ್ದೀನಿ ನಿನಗೆ, ಮತ್ತೆ ನೀನು ಗುರುವಾಗಿ ನನಗೆ ದಾರಿ ತೋರಿಸು ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ. ಅದು ಭಗವದ್ಗೀತೆ ಹೇಳುವಾಗ ಕೇಳಿದ್ದಲ್ಲ, ಅದಕ್ಕಿಂತ ಮುಂಚೆ ಹೇಳಿಕ್ಕೆ ಶುರು ಮಾಡಿದಾರಲ್ಲ. ಅರ್ಜುನನನ್ನೇ ಯಾಕೆ, ಈಗ ನೀವು ಯುಧಿಷ್ಠಿರನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮಧ್ಯಕ್ಕೆ, ಅರ್ಜುನನನ್ನೇ ಯಾಕೆ ಕರ್ಕೊಂಡು ಹೋದ್ರು? ಯಾರನ್ನು ಕರ್ಕೊಂಡು ಹೋಗ್ಬೋದಿತ್ತು, ದೇವ್ರ ಇಷ್ಟ ಅಲ್ಲ. ಹಾ, ಅದು ಇಂಪಾರ್ಟೆಂಟ್. ನೀವಿಬ್ರು ಹೇಳಿದ್ರಿ ಈಗಾಗ್ಲೇ ಉತ್ತರ, ಅದು ಕೃಷ್ಣ. ಅದನ್ನ ನಾವು ಯಾರು ಕ್ವಶನ್ ಮಾಡುವವರು? ಯಾಕೆ ವೈವಸ್ವಾನನಿಗೆ ಯಾಕೆ ಹೇಳಿದ್ರು, ಬೇರೆ ಯಾರಿಗೆ ಹೇಳಿಲ್ಲ ಯಾಕೆ? ಅದು ಕೃಷ್ಣನಿಗೆ ಇಷ್ಟ, ಕೃಷ್ಣ ಸಿಲೆಕ್ಟ್ ಮಾಡುವಂಥದ್ದು. ಅದಕ್ಕೆ ನಾವು ಶರಣಾಗತಿ ಎಷ್ಟು ಉಂಟು ಅಂತ ಅರ್ಥ. ನಾವು ಈ ಪ್ರಶ್ನೆಯನ್ನು ಹಾಕುವಾಗ ಇಲ್ಲ, ಸತ್ಯ ಹೇಳುದಿದ್ರೆ ಎಲ್ಲರನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಆಗ್ತದೆ? ಯಾವುದೋ ಒಬ್ಬನನ್ನ ಚೂಸ್ ಮಾಡ್ತಾರೆ, ಅದು ಕೃಷ್ಣನ ಇಚ್ಛೆ. ಈಗ ನಾವು ಯಾವುದೋ ಒಂದು ಕ್ಲಾಸಿಗೆ ಹೋಗಿರ್ತೇವೆ, ಆಯ್ತಾ? ಅಲ್ಲಿ ದೊಡ್ಡ ಮಹಾರಾಜರು ಬಂದಿರ್ತಾರೆ. ಮಹಾರಾಜ ಯಾರನ್ನೋ ಒಬ್ಬರನ್ನು ಬನ್ನಿ ಬನ್ನಿ ಅಂತ ಕರೀತಾರೆ. ಬನ್ನಿ, ನೀವು
ಇದನ್ನು ಸೆಟ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆ, ಈ ಕ್ಯಾಮರಾವನ್ನ ಸೆಟ್ ಮಾಡಿ ಅಂತ ಯಾರನ್ನೋ ಮಧ್ಯೆ ಗ್ರೂಪ್ ಇಂದ ಕರೀತಾರೆ. ಗೊತ್ತಿದ್ದವರ ಒಂದು 4-5 ಜನರಲ್ಲಿ ಒಬ್ಬರನ್ನ ಕರೀತಾ ಇದ್ದಾರೆ ಅಂತ ಇಟ್ಕೊಳ್ಳೋ. ಅದೇ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಜುನನಿಗೂ, ಆಮೇಲೆ ವೈವಸ್ವಾನನಿಗೂ, ಭೀಮನಿಗೂ, ಆಮೇಲೆ ಯುಧಿಷ್ಠಿರನಿಗೂ ವ್ಯತ್ಯಾಸವನ್ನು ನೋಡಬಾರ್ದು. ಆಗ ಅಸೂಯೆ ಅಲ್ಲಿ ಕೂಡ ಒಳಗೆ ಹೋಯ್ತು ನಮ್ದು. ಅದು ಕೃಷ್ಣ ಡಿಸೈಡ್, ಅದಕ್ಕೋಸ್ಕರ ಕೃಷ್ಣ ವರಮೋತ್ತಮ. ಅವನ ಡಿಸಿಷನ್ ಅನ್ನು ನಾವು ಯಾರು ಕೇಳುವರು? ನಾವು ಕೇಳಿದ್ರೆ ಏನಾಯ್ತು? ನಾನು ಕೃಷ್ಣನಿಂದ ಮೇಲೆ ಅಂತ ಆಯ್ತು. ನಾನು ಕೃಷ್ಣ ಡಿಸಿಷನ್ ಮಾಡಿದ್ದನ್ನ ಪ್ರಶ್ನೆ ಹಾಕ್ತೇನೆ ಅಂತ ಹೇಳಿದ್ರೆ ನಾನು ಕೃಷ್ಣನಿಗಿಂತ ಮೇಲೆ ಅಂತ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆಗ ಸಂಪೂರ್ಣ ಶರಣಾಗತಿ ಅಲ್ಲ ಅಂತ ಅರ್ಥ. ಅದರದ್ದು ನಿಜವಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇದೆ, ತುಂಬಾ ಇಂಪಾರ್ಟೆಂಟು. ಅದ್ ನೋಡ್ಲಿಕ್ಕೆ ಇವನು ಸುಮ್ಮನೆ ಟೈಮ್ ಪಾಸಿಗೆ ಹೇಳ್ತಾರೆ ಎಲ್ಲರೂ ಅಂತ ಅನ್ಕೊಳ್ಬಹುದು. ಇಲ್ಲ, ಚೆನ್ನಾಗಿ ಕೂಲಂಕುಷವಾಗಿ ಗಮನಿಸಿದ್ರೆ ನಮ್ಗೆ ಅರ್ಥ ಆಗ್ತದೆ. ಸಂಪೂರ್ಣ ಕಂಟ್ರೋಲ್ ಅಲ್ಲಿ ಇರುವವನು ತಾನೇ ಡಿಸಿಷನ್ ತಗೊಳ್ಬಹುದು. ನಾವು ಕಂಟ್ರೋಲ್ ಇಲ್ಲದವ್ರು ಹೇಗೆ ಡಿಸಿಷನ್ ತಗೊಳ್ಲಿಕ್ಕೆ ಸಾಧ್ಯ? ಮೇಲೆ ಬೆಟ್ಟದಲ್ಲಿ ಇದ್ದವರಿಗೆ ತಾನೇ ಎಲ್ಲವೂ ಕಾಣುವಂಥದ್ದು, ಕೆಳಗಿದ್ದವರಿಗೆ ಏನು ಕಾಣ್ತದೆ? ಸ್ವಲ್ಪವೇ ಕಾಣುವಂಥದ್ದು. ಅದೇ ರೀತಿಯಲ್ಲಿ ಭಗವಂತ ಅಂತ ಹೇಳಿ ತುದಿಯಲ್ಲಿರುವವನು, ಅವನಿಗೆ ಗೊತ್ತುಂಟು ಯಾರನ್ನ ಚೂಸ್ ಮಾಡೋದು ಅಂತ ಹೇಳಿ. ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಹಾಕಿ ಬೇರೆಯವರು ಕೆಳಗೆ ಅಂತ ಹೇಳೋ ದೃಷ್ಟಿಕೋನ ಇದ್ರೆ ಅದು ತಪ್ಪು, ತುಂಬಾ ದೊಡ್ಡ ತಪ್ಪಾಗ್ತದೆ ಅದು. ಯಾಕಂದ್ರೆ ಭಕ್ತಿಯಲ್ಲಿ ಕೃಷ್ಣನೇ ತಾರತಮ್ಯ ಮಾಡದಿರುವಾಗ, ಭಕ್ತಿಯಲ್ಲ ಇಡೀ ಜೀವನದಲ್ಲಿ ಕೃಷ್ಣ ತಾರತಮ್ಯ ಇಲ್ಲ. ಅದಕ್ಕೋಸ್ಕರ ಸಮೋಹಂ ಸರ್ವಭೂತೇಶು, ನಾನು ಸಮ ಎಲ್ಲರ ಹತ್ರ ಅಂತ ಹೇಳಿದ್ದಾರೆ ಭಗವಂತ. ನಾವು ಯಾಕೆ ಅಲ್ಲಿ ಮೂಗು ತುರ್ಸೋದು ಎಡೆಯಲ್ಲಿ ಹೋಗಿ? ಹರೇ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅದ್ಭುತವಾದ ಶ್ಲೋಕ. ರಾಜವಿದ್ಯಾ, ಈ ಭಕ್ತಿ ಅಂತ ಹೇಳುದು ರಾಜವಿದ್ಯಾ. ರಾಜಗುಹ್ಯಂ, ಗುಹ್ಯಂ, ಗುಹ್ಯ ಅಂತ ಹೇಳಿ ನಮ್ಗೆ ನೆನ್ನೆ ಅರ್ಥ ಆಗಿದೆ. ಗುಹ್ಯ ಅಂದ್ರೆ ಸೀಕ್ರೆಟ್, ತುಂಬಾ ಸೀಕ್ರೆಟ್. ಪವಿತ್ರಂ, ಉತ್ತಮಂ, ಇದಂ ಪವಿತ್ರಂ ಉತ್ತಮಂ, ಪ್ರತ್ಯಕ್ಷ ಅವಗಮಂ, ಅವಗಮಂ, ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ರಾಜವಿದ್ಯಾ, ವಿದ್ಯೆಗಳ ರಾಜ. ರಾಜಗುಹ್ಯಂ, ರಹಸ್ಯ ಜ್ಞಾನದ ರಾಜ. ಪವಿತ್ರಂ, ಅತ್ಯಂತ ಪವಿತ್ರವಾದದ್ದು. ಇದಂ, ಇದು. ಉತ್ತಮಂ, ದಿವ್ಯವಾದದ್ದು, ದಿವ್ಯವಾದುದು. ಪ್ರತ್ಯಕ್ಷ, ನೇರ ಅನುಭವದಿಂದ. ಭಕ್ತಿ ಅಂತ ಹೇಳಿದ್ರೆ ನೇರ ಅನುಭವ. ಅವಗಮಂ, ತಿಳಿಯಲ್ಪಡುವುದು. ಧರ್ಮ್ಯಂ, ಧರ್ಮದ ತತ್ವವನ್ನು. ಸುಸುಖಂ, ಅತಿ ಸಂತೋಷಕರವಾದ. ಕರ್ತುಂ, ಆಚರಿಸಲು. ಅವ್ಯಯಂ, ಶಾಶ್ವತವಾದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದು. ಈಗ ಅರ್ಜುನನನ್ನೇ ಸಿಲೆಕ್ಟ್ ಮಾಡಿದ್ದು ಯಾಕೆ ಅಂತ ಹೇಳೋ ಪ್ರಶ್ನೆಗೆ ಇನ್ನೊಂದು ಇಂಪಾರ್ಟೆಂಟ್ ಅರ್ಥ ಏನು ಅಂತ ಹೇಳಿದ್ರೆ, ಯುಧಿಷ್ಠಿರನಿಗೆ, ಧರ್ಮರಾಯನಿಗೆ, ಆಮೇಲೆ ಭೀಮನಿಗೆ, ಇವರಿಗೆಲ್ಲ ಭಗವದ್ಗೀತೆ ಕೊಡ್ಲಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇದೆಯಾ? ಕೊಟ್ಟಿದಾರಾ ಇಲ್ವಾ? ಭಗವಂತ ಭಗವದ್ಗೀತೆಯನ್ನ ಯುಧಿಷ್ಠಿರನಿಗೆ, ಭೀಷ್ಮನಿಗೆ, ಇಂಥವರಿಗೆಲ್ಲ ಕೊಟ್ಟಿದಾರಾ ಇಲ್ವಾ? ಕೊಟ್ಟಿದ್ದಾರೆ ಪ್ರಭು. ಹೇಗೆ ಹೇಳ್ತೀರಿ ಕೊಟ್ಟಿದ್ದಾರೆ ಅಂತ ಹೇಳಿ? ಏಕೆಂದ್ರೆ ಅವರು ಈ ಮಹಾಭಾರತ ಯುದ್ಧದಲ್ಲಿ ಪ್ರೀಚ್ ಮಾಡ್ತಾರಲ್ಲ, ಅದನ್ನ ಅರ್ಜುನನ್ಗೆ ನೇರವಾಗಿ ಹೇಳ್ತಾರೆ. ಆದ್ರೆ ಅವಾಗ ಅಲ್ಲಿದ್ದವರು ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಂಡಿರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಪ್ರಭು. ಕೇಳಿಸ್ಕೊಂಡಿರ್ತಾರ? ಓಕೆ. ಕದ್ದು ಕೇಳಿದ್ದ? ಓಕೆ. ನಿನ್ನೆ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೇವೆ, ಅದಕ್ಕೋಸ್ಕರ ಪ್ರಶ್ನೆ. ಭಗವಂತ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು?
ಇವರ ಜೊತೆ ಎಲ್ಲ ಭಗವಂತ ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಈಗ ನಾವು ಭಕ್ತರ ಜೊತೆ ಇದ್ದೇವೆ ಅಂತ ಹೇಳಿದ್ರೆ ಏನರ್ಥ? ಭಗವಂತನ ಬಗ್ಗೆ ತಿಳಿತೇವೆ ಅಂತ ಅರ್ಥ. ಭಗವದ್ಗೀತೆ ಅಂದ್ರೆ ಏನು? ಭಗವಂತನ ಬಗ್ಗೆ ತಿಳಿಯುವಂತಹ ರಹಸ್ಯವಾದ ಶಾಸ್ತ್ರ. ಅದನ್ನ ಇವರು ಎಲ್ರಿಗೂ ಹೇಳಿದ್ದಾರೆ ಭಗವಂತ, ಯಾಕಂದ್ರೆ ಜೊತೆಯಲ್ಲೇ ಇದ್ದಾರೆ. ಈಗ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಇಟ್ಕೊಳ್ಳು, ನೀವು ಫ್ರೆಂಡು. ಆಗ ನಾನೇನ್ ಹೇಳ್ತೇನೆ? ನಂದೆಲ್ಲ ಹೇಳ್ತೇನೆ. ನಾನು ಹೀಗೆ, ನಾನು ಅದು ಮಾಡಿದೆ, ಇದು ಮಾಡಿದೆ ಎಲ್ಲ ಹೇಳ್ತೇನೆ. ಹಾಗಿರೋ ಜೊತೆಯಲ್ಲೇ ಇರುವಾಗ ಭಗವಂತನ ಬಗ್ಗೆ ಇದಕ್ಕಿಂತ ಜಾಸ್ತಿ ಸೀಕ್ರೆಟ್ ಕೂಡ ಹೇಳಿದ್ದಾರೆ. ಒಟ್ಟೊಟ್ಟಿಗೆ ಒಂದೇ ಬೆಡ್ ಅಲ್ಲಿ ಮಲಗಿದವರು, ಅವರು ಒಂದೇ ಜೊತೆಯಲ್ಲೇ ಮಲಗಿದವರು. ಯಾರು? ಅರ್ಜುನ, ಇವರೆಲ್ಲರೂ ಅಷ್ಟು ಸ್ನೇಹ ಇರುವವರು ಏನು ಹೇಳದೇ ಇರ್ತಾರ ಭಗವದ್ಗೀತೆ? ಅದಕ್ಕಿಂತ ಜಾಸ್ತಿ ಹೇಳಿದ್ದಾರೆ, ಅದಕ್ಕಿಂತ ಜಾಸ್ತಿ ಶ್ರೀಮದ್ ಭಾಗವತ ಎಲ್ಲವೂ ಹೇಳಿದ್ದಾರೆ ಭಗವಂತ. ಆದ ಕಾರಣ ನಾವು ಇಲ್ಲಿ ಏನು ಸಂಶಯವೇ ಇಲ್ಲ. ಅರ್ಜುನಿಗೆ ಯಾಕೆ ಕೊಟ್ಟಿದ್ರೆ? ಬೇಕಿದ್ರೆ ದುರ್ಯೋಧನ ಅಲ್ಲ, ಧರ್ಮರಾಯನಿಗೂ ಕೃಷ್ಣ ಬೇಕಿದ್ರೆ ಮಾಡುವುದು, ಏನ್ ತಪ್ಪಿಲ್ಲ. ಏನು ಯಾರಿಗೂ ಕೊಡ್ಬೋದಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಒಬ್ಬರನ್ನ ಬೇರೆಯವರಿಗೆ ಸಿಗ್ಲಿ ಅಂತ ಹೇಳಿ ಎಲ್ಲರ ಎದುರು ಹೇಳಿದ್ದಾರೆ ಅಷ್ಟೇ ವಿತ್ತಹ, ಬೇರೆಯವರಿಗೆ ಕೊಡ್ಲಿಲ್ಲ ಅಂತಲ್ಲ. ಆದ ಕಾರಣ ಇದು ಅಂತಹ ಪರಿಶುದ್ಧವಾದ ಜ್ಞಾನ. ಅದು ಅರ್ಜುನನ ಮುಖಾಂತರ ಅಥವಾ ಯಾರೋ ಮುಖಾಂತರ ನಮಗೆ ಸಿಗ್ತಾ ಇದೆ. ಆ ಒಂದು ಜ್ಞಾನವನ್ನ ಶುದ್ಧ ಭಕ್ತರಿಗೆ ನಿರಂತರವಾಗಿ ಇದೆ, ಅವರ ಹತ್ರ ಹೃದಯದಲ್ಲಿ ಇದೆ. ಯಾಕೆಂದ್ರೆ ಶುದ್ಧ ಭಕ್ತರು ಅಂತ ಹೇಳಿದ್ರೆ ಭಗವಂತನ ನಿತ್ಯ ಸಂಘದಲ್ಲಿ ಇರುವಂತಹವರು. ಆದ ಕಾರಣ ಇದು ರಾಜವಿದ್ಯೆ. ಯಾವುದು ರಾಜವಿದ್ಯೆ? ಈ ಒಂದು ಅರ್ಥ ಇದೆಯಲ್ಲ, ಭಗವದ್ಗೀತೆ ಅಂದ್ರೆ ಏನು? ಭಗವಂತನದ್ದು, ಭಗವಂತನೇ ಹೇಳಿರುವಂತಹದ್ದು. ಆದ ಕಾರಣ ಅವನ ಸಂಘ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತವರಿಗೆ ಸಿಗುವಂತಹ ಈ ಜ್ಞಾನ, ಅದೇ ರಹಸ್ಯವಾದ ಜ್ಞಾನ. ಈ ರಹಸ್ಯವನ್ನ ಭೇದಿಸುವುದು ಸಾಧ್ಯವೇ ಇಲ್ಲ. ಆದ ಕಾರಣ ರಹಸ್ಯ ಭೇದಿಸುವುದು ಯಾರು ಅಂತ ಹೇಳಿದ್ರೆ ಅದು ಅವಗಮಂ, ಅಂದ್ರೆ ಬರ್ಬೇಕದು ಮೇಲಿಂದ ಬಂದ್ರೆ ಮಾತ್ರ ನಮಗೆ ಅದು ಸಿಗ್ತದೆ. ಅದಕ್ಕೋಸ್ಕರ ಭಗವಂತ ಎಲ್ಲಿವರೆಗೆ ಕೃಪೆ ಕೊಡ್ತಾನೆ ಅಂತ ಹೇಳಿ ನಮಗೆ ಅದು ಸಾಕ್ಷಾತ್ಕಾರ ಆಗುವವರೆಗೆ ನಮ್ಮನ್ನ ಬಿಡುವುದಿಲ್ಲ ಭಗವಂತ. ಸಾಕ್ಷಾತ್ಕಾರ ಆಗುವವರೆಗೆ ಅಂದ್ರೆ ಭಗವಂತನ ಸೇವೆಯಲ್ಲಿ ಸದಾ ನಿರತನ ಆಗುವ ತನಕ ಭಗವಂತ ಬಿಡುವುದಿಲ್ಲ. ಉದಾಹರಣೆಗೆ ವಿಲಿಯರ್ಸ್ ಪಂಪ್ ಕೇಳಿದ್ದೀರಾ ಯಾರಾದರೂ? ವಿಲಿಯರ್ಸ್ ಪಂಪು ಇಲ್ಲ, ಯಾರು ಕೇಳಲಿಲ್ಲ? ಎಲ್ಲ ಹಳ್ಳಿಯಲ್ಲಿ ಯಾರು ಇರ್ಲಿಲ್ಲ ಆಗಿದ್ರೆ, ಎಲ್ಲ ಸಿಟಿಯಲ್ಲೇ ಇದ್ದವು. ಕೇಳಿಲ್ಲ? ಕೇಳದೇ ಇರೋ ಉದಾಹರಣೆ ಕೊಟ್ಟು ಏನು ಪ್ರಯೋಜನ? ಅದಕ್ಕೆ ಆಯ್ತು, ಕರೆಂಟ್ ಇಲ್ಲದಿರುವಾಗ ಹೀಗೆ ಒಂದು ಮಾಡಿ ಎಳಿತಿದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಎಳೆದು ಬಿಡುವಂತಹ ಕರೆಂಟ್ ಉತ್ಪಾದಿಸುವಂತ ಜನರೇಟರ್ ನೋಡಿದಿರಲ್ಲ ಎಲ್ಲರೂ? ಹಗ್ಗದಿಂದ ಎಳೆಯುವ ಜನರೇಟರ್ ಇಲ್ವಾ? ಈಗಿಲ್ಲ, ಅದು ಈಗ ಸ್ವಿಚ್ ಹಾಕಿದ್ರೆ ಆಯ್ತು. ನೋಡಿಲ್ಲ? ಎಸ್ ಆರ್ ನೋ ಹೇಳಿ. ಓಕೆ, ಅದೇ ರೀತಿ ಹಳ್ಳಿ. ಹೇಳಿ. ಟ್ರೈನ್ ಅಲ್ಲಿ ಹೀಗೆ ಇಳಿತಾ ಇದ್ರಲ್ವ ಪ್ರಭುಜಿ ಮುಂಚೆ? ಟ್ರೈನ್ ಅಲ್ಲಿ ಕರೆಕ್ಟ್. ಮುಂಚಿನದೆಲ್ಲ ಹಾಗೆ ಇರ್ತಿತ್ತು. ವಿಲಿಯರ್ಸ್ ಪಂಪ್ ಅಂತ ಹೇಳಿದ್ರೆ ಅದು ಕಂಪನಿ, ಅದು ಈ ರೀತಿಯಲ್ಲಿ ಎಳಿಬೇಕಾಗಿತ್ತು. ಎಳೆದು ನೀರನ್ನ ಸಕ್ ಮಾಡುವಂತ ಒಂದು ಕಂಪನಿ ಅಥವಾ ಅದು ಒಂದು ಮೆಷಿನ್. ಆಯ್ತಾ? ನಾವು ಎಷ್ಟೊತ್ತು ಎಳಿತೇವೆ ಅದನ್ನ? ಸ್ಟೀಮ್ ಇಂಜಿನ್ ಪ್ರಭು ಅದು? ಅಲ್ಲ, ಇದು ನೀರು ಎಳಿಲಿಕ್ಕೆ ಚಿಕ್ಕ ಒಂದು ಮೆಷಿನ್. ಸ್ಟೀಮ್ ಅಲ್ಲ, ಆಯಿಲ್ ಹಾಕಿ ಚಿಮ್ನಿ ಅಂದ್ರೆ ಸೀಮೆ ಎಣ್ಣೆ ಹಾಕಿ ಎಳೆಯುವಂಥದ್ದು. ನೀವು ನೋಡಿಲ್ಲ ಮತ್ತೆ ನೀವು ಮೋಸ್ಟ್ಲಿ. ಓಕೆ, ಏನೇ ಇರ್ಲಿ, ಅದನ್ನ ಎಳೆಯುವುದು ಎಷ್ಟೊತ್ತು ಎಳಿಬೇಕು? ಆಯ್ತು, ಈಗ ಬೈಕ್ ಬರ್ತದೆ ಅಂತ ಇಲ್ಲ ಗೊತ್ತಿಲ್ಲ, ಸೆಲ್ಫ್ ಸ್ಟಾರ್ಟ್ ಅಲ್ಲ, ಕಿಕ್ ಬೈಕ್ ಎಷ್ಟೊತ್ತು ಕಿಕ್ ಮಾಡಬೇಕು? ಮಾತಾಜಿಗಳು ಕಿಕ್ ಮಾಡಿರಲ್ಲ, ಪ್ರಭುಗಳು ಎಷ್ಟೊತ್ತು ಕಿಕ್ ಮಾಡಬೇಕು? 2 ಸೆಕೆಂಡ್ ಪ್ರಭು, ಸ್ಟಾರ್ಟ್ ಆಗುತ್ತೆ. ಅಲ್ಲ, ಎಷ್ಟೊತ್ತು? 2 ಸೆಕೆಂಡ್ ಅಲ್ಲ, ಎಷ್ಟೊತ್ತು? 2 ಸೆಕೆಂಡ್ ಅಲ್ಲಿ ಆಗದೇ ಇದ್ರೆ ಕೆಲವೊಂದ್ಸಲ ಆಗುದೇ ಇಲ್ಲ. ಅದೊಂದು 5-10 ನಿಮಿಷ ಟ್ರೈ ಮಾಡ್ಬೇಕಾಗುತ್ತೆ. ಅರ್ಥ ಏನು? ಎಷ್ಟೊತ್ತು ಅಂತ ಹೇಳಿದ್ರೆ ಅರ್ಥ ಏನು? ಸ್ಟಾರ್ಟ್ ಆಗುವ ತನಕ ಕಿಕ್ ಮಾಡಬೇಕು. ಹೌದು, ಸ್ಟಾರ್ಟ್ ಆಗುವ ತನಕ. ಅದೇ ರೀತಿಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ರುಚಿ ಸಿಗುವ ತನಕ ಮಾಡಬೇಕು. ಇದನ್ನ ಅಲ್ಲಿವರೆಗೆ ಮಾಡಬೇಕು. ಆಗ ಸುಕ್ಕಿದ ಮೇಲೆ ನ್ಯಾಚುರಲಿ ಆಗ್ಬಿಡ್ತದೆ ಅದು.
ನ್ಯಾಚುರಲ್ ಆಗಿ ಮುಂದೆ ಹೋಗ್ತದೆ. ಆದ ಕಾರಣ ಈ ಜ್ಞಾನ ಅಂತ ಹೇಳುವಂಥದ್ದು ಶಾಶ್ವತವಾದಂತಹ ಜ್ಞಾನ. ಆ ಶಾಶ್ವತವಾದ ಜ್ಞಾನ ನಮಗೆ ಯಾವಾಗ ಸಿಗ್ತದೆ ಅದು ಸಂತೋಷವಾಗಿ ಮುಂದೆ ಹೋಗ್ತದೆ ಅನುಷ್ಠಾನ. ಆಮೇಲೆ ನಮಗೆ ಹೀಗೆ ಜಪ ಮಾಡುವಾಗ ನಮಗೆ ಸಂತೋಷ ಇದೆಯಾ? ಒಂದು ದಿವಸ ಸಂತೋಷ, ಒಂದು ಸಲ ಅಯ್ಯೋ ಕಷ್ಟ ಆಗ್ತಾ ಇದೆ, ಎತ್ತು ಬೇಡ, ಸ್ವಲ್ಪ ಮತ್ತೆ ಮಾಡ್ತೇನೆ, ಅಲ್ಲಿ ಯಾರೋ ಬರ್ತಿದ್ದಾರೆ ನೋಡಿ ಬರ್ತೀನಿ, ಈ ರೀತಿಯದೆಲ್ಲ ಚಿಂತನೆ. ಯಾಕೆ? ಇನ್ನು ನಮಗೆ ಕಿಕ್ ಹೊಡಿತಾ ಇದ್ದೇವೆ ಅಷ್ಟೇ, ಸ್ಟಾರ್ಟೇ ಆಗ್ತಿಲ್ಲ ಗಾಡಿ, ಏನಾಗಿದೆ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಇದೆ, ಕಿಕ್ ಕೊಡ್ತಾನೆ ಇದ್ದೇವೆ, ಎಷ್ಟೋ ಸಮಯದಿಂದ ಕಿಕ್ ಕೊಡ್ತಾ ಇದ್ದೇವೆ. ಏನು ಪ್ರಾಬ್ಲಮ್ ಅಂತ ಕಂಡು ಹಿಡಿದು ಬೇಗನೆ ಸ್ಟಾರ್ಟ್ ಆದ್ರೆ ಆಗ ನಮಗೆ ಬಿ ಹ್ಯಾಪಿ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರೆ ಅನುಭವ ಆಗ್ತದೆ. ಸಂತೋಷದಿಂದ ಹರೇ ಕೃಷ್ಣ ಮಹಾಮಂತ್ರದ ಜಪ, ಸಂತೋಷದಿಂದ ಭಗವದ್ ಭಕ್ತರ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಆ ಸ್ಥಿತಿ ನಮಗೆ ಸಿಕ್ಕಿದ್ರೆ ಆಮೇಲೆ ಗಾಡಿ ಮುಂದೆ ಹೋಗುದೆ ಯಾರೊಟ್ಟಿಗೆ ಬೇಕಿದ್ರು ಹೋಗ್ಬೋದು. ಯಾರೊಟ್ಟಿಗೆ ಅಂದ್ರೆ ವೈಷ್ಣವರ ಜೊತೆ ಮಾತ್ರ, ಬೇರೆ ಯಾರ ಜೊತೆ ಹೋಗ್ಲಿಕ್ಕೆ ಆಗುದಿಲ್ಲ. ಚಂದಕ್ಕೆ ಗಾಡಿಯಲ್ಲಿ ಹೋಗ್ಬೋದು. ಭಾವಾರ್ಥ, ಭಗವದ್ಗೀತೆ ಈ ಅಧ್ಯಾಯವನ್ನು ರಾಜವಿದ್ಯೆ ಎಂದು ಕರೆದಿದೆ. ಏಕೆಂದರೆ ಇದು ಹಿಂದೆ ಹೇಳಿದ ಎಲ್ಲ ಸಿದ್ಧಾಂತಗಳ ಮತ್ತು ತತ್ವಚಿಂತನೆಗಳ ಸಾರ. ಯಾಕೆ ಸಾರ ಅಂತ ನಮಗೆ ಗೊತ್ತುಂಟು. ಭಗವಂತನ ಶುದ್ಧ ಭಕ್ತಿಯೇ ಇಡೀ ಲೋಕವನ್ನ ಹಿಂಡಿ ಜ್ಯೂಸ್ ಮಾಡಿದರೆ ಸಿಗಬೇಕಾದ್ದು ಯಾವುದು? ಭಗವಂತನ ಶುದ್ಧ ಭಕ್ತಿಯಲ್ಲಿ ಪ್ರೀತಿ, ಶುದ್ಧ ಭಕ್ತಿ ಮಾಡುವ ಆಸೆ, ಶುದ್ಧ ಭಕ್ತಿಯೇ ಇಡೀ ಎಸೆನ್ಸ್. ಅದಕ್ಕೆ ನಾಮ ಹರೇ ಕೃಷ್ಣ ಮಹಾಮಂತ್ರ. ಇಲ್ಲ ಅಂತಾರೆ ಭಗವಂತನ ನಾಮಸ್ಮರಣೆ. ಬೇರೆ ಪರಂಪರೆಗಳಲ್ಲಿ ಬೇರೆ ನಾಮ ಇರಬಹುದು, ಆದರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರವೇ ಇಡೀ ಸಾರ. ಚೈತನ್ಯ ಮಹಾಪ್ರಭುಗಳ ಕೊಟ್ಟಂತಹ ಒಂದು ಕರುಣೆ ಇದು ನಮಗೆ. ಭಾರತದ ಮುಖ್ಯ ತತ್ವಜ್ಞಾನಿಗಳಲ್ಲಿ ಗೌತಮ, ಕಣಾದ, ಕಪಿಲ, ಯಾಜ್ಞವಲ್ಕ್ಯ, ಶಾಂಡಿಲ್ಯ ಮತ್ತು ವೈಶ್ವಾನರರು ಇದ್ದಾರೆ. ಕಡೆಯಲ್ಲಿ ವೇದಾಂತ ಸೂತ್ರವನ್ನು ರಚಿಸಿದ ವ್ಯಾಸದೇವರಿದ್ದಾರೆ. ಆದುದರಿಂದ ತತ್ವಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜ್ಞಾನಕ್ಕೇನೂ ಕೊರತೆ ಇಲ್ಲ. ಈ 9ನೆಯ ಅಧ್ಯಾಯವು ಇಂತಹ ಎಲ್ಲ ವಿದ್ಯೆಯ ರಾಜ. ಏನು ಅದ್ಭುತ ನೋಡಿ, ನಮಗೆ ಎಲ್ಲ ವಿದ್ಯೆಯ ರಾಜನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ರಾಜವಿದ್ಯೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಭಗವಂತ ಅನುವು ಮಾಡಿ ಕೊಟ್ಟಿದ್ದಾರೆ ನಮಗೆ. ಶ್ರೀಲ ಪ್ರಭುಪಾದರು ಅನುವು ಮಾಡಿಕೊಟ್ಟಿದ್ದಾರೆ. ಇದರಿಂದ ಭಾಗ್ಯ ಏನು ನಮಗೆ? ಅದ್ಭುತ, ಮೈ ರೋಮಾಂಚನ ಆಗುವಂತಹ ಒಂದು ವಿಚಾರ ಇದು. ಅಷ್ಟು ಸುಲಭವಾಗಿ ಸಿಗುವುದಲ್ಲ. ನಮ್ಮೆಲ್ಲರಿಗೂ ಕೂಡ ಇಡೀ ವೇದ ಶಾಸ್ತ್ರವನ್ನ ಓದಿ ಏನು ತಿಳಿಬೇಕು ಅದನ್ನ ಕೊಡುವಂತಹ 9ನೇ ಅಧ್ಯಾಯಕ್ಕೆ ತಲುಪಿದೆವು ನಾವು. ಈ 9ನೆಯ ಅಧ್ಯಾಯವು ಇಂತಹ ಎಲ್ಲ ವಿದ್ಯೆಯ ರಾಜ. ವೇದಗಳ ಮತ್ತು ವಿವಿಧ ಬಗೆಗಳ ತತ್ವಜ್ಞಾನದ ಅಧ್ಯಯನದಿಂದ ಪಡೆಯಬಹುದಾದ ಎಲ್ಲ ಜ್ಞಾನದ ತಿರುಳು ಎಂದು ಪ್ರಭು ಹೇಳುತ್ತಾನೆ. ಎಲ್ಲಿ ಹೇಳಿದ್ದಾರೆ? ಈ 9ನೆಯ ಅಧ್ಯಾಯವು ಅಲ್ಲ, ಎಲ್ಲಿದೆ? ವೇದಗಳ ಮತ್ತು ವಿವಿಧ ಬಗೆಗಳ ತತ್ವಜ್ಞಾನದ ಅಧ್ಯಯನದಿಂದ ಪಡೆಯಬಹುದಾದ ಎಲ್ಲ ಜ್ಞಾನದ ತಿರುಳು ಎಂದು ಪ್ರಭು ಹೇಳುತ್ತಾನೆ. ಎಲ್ಲಿ ಹೇಳಿದ್ದಾನೆ? 8ನೇ ಅಧ್ಯಾಯದ ಕೊನೆಯ ಶ್ಲೋಕ. ಏನು ಹೇಳಿದೆ? 8ನೇ ಅಧ್ಯಾಯದ ಕೊನೆಯ ಶ್ಲೋಕ. ವೇದೇಶು ಹೇಳಿ, ನಿಮ್ಗೆ ಯಾರಾದ್ರೂ ಬಾಯ್ಪಾಠ ಮಾಡಿದೀರಾ? ಇಲ್ಲ, ನೀವು ಯಾರಾದ್ರೂ ನೋಡಿ ಹೇಳ್ತೀರಾದ್ರೆ ಹೇಳಿ, ಇಲ್ಲ ನಾನು ಹಿಂದೆ ಹೋಗಿ ಮುಂದೆ ಬರ್ಬೇಕು, ಕಷ್ಟ ಆಗುತ್ತೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿ ಮಾಡಿದ್ರೆ ಇದೆಲ್ಲ ಮಾಡಿದ್ದು ಸಿಗ್ತದೆ. ಅವನೇನು ಸ್ಪೆಷಲ್ ಆಗಿ ಮಾಡಬೇಕು ಅಂತಿಲ್ಲ. ವೇದ, ಯಜ್ಞ, ತಪ ಇದ್ಯಾವುದು ಅಗತ್ಯ ಇಲ್ಲ, ಇದೆಲ್ಲ ನ್ಯಾಚುರಲಿ ಆಗ್ತದೆ ಅಂತ ಹೇಳ್ತಾರೆ ಭಗವಂತ. ಒಂದು ನಿಮಿಷ. ಕ್ಷಮಿಸಿ. ಆದುದರಿಂದ ತತ್ವಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜ್ಞಾನಕ್ಕೇನು ಕೊರತೆ ಇಲ್ಲ. ಈ 9ನೇ ಅಧ್ಯಾಯವು ಇಂತಹ ಎಲ್ಲ ವಿದ್ಯೆಯ ರಾಜ. ವೇದಗಳ ಮತ್ತು ವಿವಿಧ ಬಗೆಗಳ ತತ್ವಜ್ಞಾನದ ಅಧ್ಯಯನದಿಂದ ಪಡೆಯಬಹುದಾದ ಎಲ್ಲ ಜ್ಞಾನದ ತಿರುಳು ಎಂದು ಪ್ರಭು ಹೇಳುತ್ತಾನೆ. ಅದು ಅತ್ಯಂತ ರಹಸ್ಯವಾದದ್ದು. ಏಕೆಂದರೆ ರಹಸ್ಯವಾದ ಅಥವಾ ಆಧ್ಯಾತ್ಮಿಕ ಜ್ಞಾನಕ್ಕೆ ಆತ್ಮ ಮತ್ತು ದೇಹಗಳ ವ್ಯತ್ಯಾಸದ ಅರಿವು ಅಗತ್ಯ. ಇದು 2ನೇ ಅಧ್ಯಾಯದಲ್ಲಿ ನಮಗೆ ಅರ್ಥ ಮಾಡಿಸಿಕೊಂಡಿದ್ದಾರೆ ಭಗವಂತ. ಶ್ರೇಷ್ಠವಾದ ರಹಸ್ಯ ವಿದ್ಯೆಯು ಭಕ್ತಿ ಸೇವೆಯಲ್ಲಿ ಶಿಖರವನ್ನು ತಲುಪುತ್ತದೆ. ಶ್ರೇಷ್ಠವಾದ ರಹಸ್ಯ ವಿದ್ಯೆಯು
ಆ ವಿದ್ಯೆ ಸಿಕ್ಕಿದ್ರೆ ಮಾತ್ರ ನಮಗೆ ಭಕ್ತಿ ಸೇವೆಯ ಶಿಖರಕ್ಕೆ ತಲುಪಲಿಕ್ಕೆ ಸಾಧ್ಯ. ಈ 9ನೇ ಅಧ್ಯಾಯದಲ್ಲಿ ಇರುವಂತಹ ಭಕ್ತಿಯ ರಹಸ್ಯವನ್ನ ಭಕ್ತರ ಮುಖೇನ ಸಿಕ್ಕಿದ್ರೆ ಏನಾಗ್ತದೆ, ಭಕ್ತಿ ಸೇವೆಯ ಶಿಖರಕ್ಕೆ ತಲುಪಲಿಕ್ಕೆ ಆಗ್ತದೆ. ಅಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. 1 ನಿಮಿಷ ಏನಾದ್ರು ಪ್ರಶ್ನೆ ಇದ್ರೆ ಚರ್ಚೆ. ಯಾರು ನನ್ನನ್ನು ವೇಟ್ ಮಾಡ್ತಿದ್ದಾರೆ, ಆದ ಕಾರಣ. ಹರೇ ಕೃಷ್ಣ.